ಸಮಯ ಆಗಿದೆ 4:01 ಮಂಗಳವಾರದ ಸಂಜೆಯ ಈ ಹೊತ್ತ ಆಯ್ತು ಅಂದ ಮೇಲೆ ಸಿನಿಧನಿಯಲ್ಲಿ ನಮ್ಮ ಜೊತೆ ಆಗಲೇಬೇಕು ಅತಿಥಿಯೊಬ್ರು. ಈಗಾಗಲೇ ಪ್ರೋಮೋ ಮೂಲಕ ನಿಮಗೆ ಗೊತ್ತಾಗಿದೆ ಯಾರಿದ್ದಾರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅಂತ ಹೇಳಿ. ಕನ್ನಡ ಚಿತ್ರರಂಗದ ಉದಯೋನ್ಮುಖ ನಟಿ ಉದ್ಯಮಿ ತನಿಷಾ ಕುಪ್ಪಂಡ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹಾಗೆ ನಾನು ಕೂಡ ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ನಾವಿಬ್ಬರಷ್ಟೆಲ್ಲ ನಮ್ಮ ಜೊತೆ ಆಗಿದ್ದಾರೆ ನಮ್ಮ ಕಾರ್ಯಕ್ರಮ ನಿರ್ವಾಹಕರಾದಂಥ ಫ್ಲೋರಿನ್ ರೋಷ್ ಅವರು. ಸದ್ಯಕ್ಕೆ ಮೇಡಮ್ ತನಿಷಾ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಎಲ್ಲ ಕೇಳಿದರ ಪರವಾಗಿ ತನಿಷಾ ಅವರಿಗೆ ಕಾರ್ಯಕ್ರಮಕ್ಕೆ ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತ. ಥ್ಯಾಂಕ್ ಯು. ನೀವಿಬ್ರು ಮಾತಾಡ್ತಿರೋ ಕನ್ನಡ ಕೇಳಿ ನನಗೆ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ಐ ನೆವರ್ ಇಮ್ಯಾಜಿನ್. ಅಂದ್ರೆ ಅವರಾದ್ರೂ ಆರ್ಜೆ ಮಾತಾಡ್ತಿರ್ತಾರೆ ಅಂತ ಒಂದೊಂದು ಫ್ಲೋನಲ್ಲಿ ಆ ಕನ್ನಡ ತುಂಬಾ ಸ್ವೀಟ್ ಆಗಿದೆ ಅಂತ ಹೇಳ್ಬೋದು. ಬಟ್ ನೀವು ನಿಮ್ಮ ಲುಕ್ಗೂ ಕನ್ನಡಗೂ ಸಂಬಂಧವೇ ಇಲ್ಲ ಹಾಗೆ ನನಗೆ ನೋಡಿ ಅಂದ್ರೆ ನೋಡಿ ಎಷ್ಟು ಖುಷಿ ಆಯ್ತು, ಮಾತನ್ನು ಕೇಳಿ ಅಷ್ಟೇ ಖುಷಿ ಆಯ್ತು. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಎಷ್ಟು ಇಲ್ಲಿ ವಿಭಿನ್ನತೆ ಇದೆ ಗೊತ್ತಾ ಮೇಡಮ್. ನೀವು ಮಂಗಳೂರು, ಅವರು ಕೊಡಗು, ಇಲ್ಲಿ ಮಂಡ್ಯ, ಎಷ್ಟು ಊರುಗಳ ಸಮ್ಮೇಳನ ಆಗಿದೆ ಇಲ್ಲಿ. ಒಂದಾದ್ಮೇಲೆ ಒಂದ್ ಕಡೆ ಫ್ಲೋ ಹೋಗ್ತಾ ಇರ್ಬೋದು. ಸಂವೇರ್ ಇಟ್ ಇಸ್ ಕನೆಕ್ಟೆಡ್, ಒಂದಕ್ಕೊಂದು ಏನು ಹತ್ತಿರದ ಸಂಬಂಧ ಅಂತ ಹೇಳಿದ್ರೆ ಕೊಡಗಿಂದ ಜಸ್ಟ್ ಕೆಳಗೆ ಹೋದ ಕೂಡಲೇ ಅಲ್ಲಿ ಮಂಗಳೂರು ಸಿಗುತ್ತೆ. ಸೊ ನಿಮ್ಮಿಬ್ರಿಗೆ ನಾನು ತುಂಬಾ ದೂರ ಇದ್ದೀನಿ. ಮಂಡ್ಯ ಮೈಸೂರು ದಾಟಿ ಈ ಕಡೆ ಬಂದ್ರೆ ಮಂಡ್ಯ ದಾಟಿ ಕೊಡಗು ಬರೋದು. ಸೊ ನಮಗೆ ಸ್ಕ್ರೀನ್ ಅಲ್ಲಿ ನೋಡಿದ ತನಿಷಾಗೂ ಇಲ್ಲಿ ನೋಡಿದ ತನಿಷಾಗೂ ಬಹಳ ವ್ಯತ್ಯಾಸ ಕಾಣುತ್ತಲ್ಲ. ಯು ಆರ್ ಮೋರ್ ಬ್ಯೂಟಿಫುಲ್ ದನ್ ವಾಟ್ ಯು ಲುಕ್ ಆನ್ ಸ್ಕ್ರೀನ್. ಥ್ಯಾಂಕ್ ಯು. ಐ ಆಮ್ ಸೋ ಗ್ಲಾಡ್. ಸುಮಾರು ಜನ ಹೇಳ್ತಿರ್ತಾರೆ ಪ್ರಾಬಬ್ಲಿ ಕ್ಯಾಮ್ರಾ ಲುಕ್ ಇಂದ ಇರ್ಬೋದು ಅಥವಾ ನಾವು ಮಾಡುವಂತ ಪಾತ್ರದಿಂದ ಇರ್ಬೋದು ನಾವು ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ಕೊಳ್ತೀವಿ ಆನ್ ಸ್ಕ್ರೀನ್ ಅಂತ ಅನ್ಸುತ್ತೆ. ಬಟ್ ನನ್ನನ್ನು ಡೈರೆಕ್ಟ್ ಆಗಿ ಮೀಟ್ ಮಾಡಿದವರು ಸಾಧ್ಯ ಆದಷ್ಟು ಅದನ್ನೇ ಜಾಸ್ತಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಿಂದಿ ಸಿನಿಮಾದ ನಟಿ ಡಿಂಪಲ್ ಕಪಾಡಿಯಾ, ಶೀಸ್ ಫೋಟೋಗ್ರಾಫ್ಸ್ ವೆಲ್, ಬಟ್ ಅವಳ ಲುಕ್ಗಿಂತ ಅವಳು ಆ ಲುಕ್ ಏನಿದಲ್ಲ ವೆನ್ ಯು ಮೀಟ್ ಹರ್ ಓನ್ ಪರ್ಸನ್ ಅದು ಕ್ಯಾಮರಾದಲ್ಲಿ ಸರಿಯಾಗ್ಲಿಕ್ಕೆ ಆಗೋದಿಲ್ಲ ಅಂತ. ಶೀ ಇಸ್ ಮೋರ್ ಬ್ಯೂಟಿಫುಲ್ ದನ್ ವಾಟ್ ಕ್ಯಾಮರಾ ಕ್ಯಾಪ್ಚರ್ಸ್. ಅದಕ್ಕೆ ನಾವು ನಮ್ಮ ರೇಡಿಯೋಲ್ ಕ್ಯಾಮ್ರಾ ಇಟ್ಟಿಲ್ಲ. ಸೊ ಅದಕ್ಕಿಂತ ವಿಭಿನ್ನವಾದಂತ ವ್ಯಕ್ತಿತ್ವ ಆಕಾಶವಾಣಿ ಮೂಲಕ ಗೊತ್ತಾಗತ್ತೆ. ಇಲ್ಲಿ ಯಾರೇ ಬಂದ್ರು ಸೊ ತೆರೆ ಮೇಲೆ ಕಾಣಿಸ್ಕೊಳೋದಕ್ಕಿಂತ ಭಿನ್ನವಾಗಿ ಇಲ್ಲೇನೋ ಒಂದು ಅವ್ರ ಬಗ್ಗೆ ಗೊತ್ತಾಗತ್ತೆ. ಸೊ ಆ ರೀತಿ ಇವಾಗ ತನಿಷಾ ಬಗ್ಗೆ ನಾವೇನ್ ತಿಳ್ಕೊಬಹುದು ರಹಸ್ಯವಾಗಿ? ಬೇಸಿಕಲಿ ಅಟ್ ಫಸ್ಟ್ ನನ್ಗೆ ಇವಾಗ ನಾನು ಇಂಟರ್ವ್ಯೂನಲ್ಲಿ ಕೂತಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ಯಾವುದೋ ನನ್ನ ಹಳೇ ಫ್ರೆಂಡ್ಸ್ ನ ಮೀಟ್ ಮಾಡಿ ನಾನು ಚಿಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕಂಫರ್ಟ್ ಝೋನ್ ನೀವು ಕೊಡ್ತಾ ಇದ್ದೀರಾ. ಸಂದರ್ಶನವೇ ಅಲ್ಲ, ಎಕ್ಸಾಕ್ಟ್ಲಿ ಹಂಗೆ. ಪರಿಚಯ ಮಾಡಿಕೊಂಡು ಹೊಸದಾಗಿ ಮಾತಾಡೋರ್ದೊಂದು ರೀತಿ ಬೇರೆ ಇತ್ತು ಅಂತಂದರೆ ಎಷ್ಟೋ ವರ್ಷದಿಂದ ಪರಿಚಯ ಅನ್ನೋಂಥ ರೀತಿನಲ್ಲಿ ಮಾತಾಡೋದು. ನೀವಿಬ್ರು ನನಗೆ ಅದನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನನ್ನ ವಿಚಾರವಾಗಿ ನಾನು ಬಹಳಷ್ಟು ಕಡೆ ಓಪನ್ ಆಗಿನೇ ಮಾತಾಡ್ತಿರ್ತೀನಿ. ನನಗೆ ಮುಚ್ಚಿಟ್ಕೊಂಡು ಇಂಥದ್ದನ್ನು ಮಾತ್ರ ಪೋರ್ಟ್ರೇ ಮಾಡಬೇಕು ಅನ್ನೋಂಥದ್ದೆಲ್ಲ ಎಂಥದಿಲ್ಲ. ಸೊ ತನಿಷಾಸ್ ಲೈಫ್ ಇಸ್ ಅನ್ ಓಪನ್ ಬುಕ್. ತೆರೆದ ಪುಸ್ತಕ. ಮ್ಯಾಕ್ಸಿಮಮ್ ಒಂದು 5% ಹಿಡನ್ ಇರುತ್ತೆ. ಯಾವ ವ್ಯಕ್ತಿನೂ ಪೂರ್ತಿ 100% ಯಾರಿಗೂ ಬಿಟ್ಟು ಕೊಡಬಾರ್ದಂತೆ. ದಿಸ್ ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಲರ್ನ್ಡ್. ಸೊ ಸೇಮ್ ಥಿಂಗ್ ಅಪ್ಲೈಸ್ ಐದರ್ ವಿತ್ ಯುವರ್ ಪಾರ್ಟ್ನರ್ ಆಲ್ಸೋ ಅಲ್ವಾ? ತೀರ ಎಲ್ಲ ಗೊತ್ತಾಗ್ಬೇಕು ಅಂತ ಅನ್ಕೊಳ್ಳೋದು ತಪ್ಪು. ಹೌದು, ನಮ್ಗೆ ಆಗಿದೆ ಒಂದು ಪ್ರೈವಸಿ ಸಣ್ಣ ಜಾಗ ಬೇಕು. ದ ಮೀ ಟೈಮ್ ಶುಡ್ ಬಿ ದೇರ್. ಹಾಗೇನೆ ಮೀ ಲೈಫ್. ಸೊ ದ ಸೀಕ್ರೆಟ್ ಆಫ್ ಅವರ್ ಲೈಫ್ ಶುಡ್ ಬಿ ದೇರ್. ಏನ್ ಗೊತ್ತಾ, ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ತೀರಾ ಎಲ್ಲ ಕೇಳಬೇಡಿ. ನೀವು ಕೇಳಿದ್ರೆ ಏನ್ ಹೇಳ್ಬೇಕು ಅದಷ್ಟೇ ಹೇಳ್ತೀನಿ. ನಾನ್ ಏನ್ ಹೇಳ್ಬೇಕು ಅನ್ಕೊಂಡಿರ್ತೀನೋ ಅದನ್ನೇ ತಲುಪಿಸ್ತೀನಿ. ಅಂಡ್ ಆನ್ ಟಾಪ್ ಆಫ್ ಇಟ್ ನಾನು ಐ ಆಮ್ ಅ ಸ್ಕಾರ್ಪಿಯೋ. ಸೊ ಲೈಕ್ ದ ಸೀಕ್ರೆಟ್ಸ್ ಆರ್ ಓನ್ಲಿ ವಿತ್ ಮೀ, nobody else. ಹಾಗಾದ್ರೆ ತೆರೆದ ಪುಸ್ತಕ ಅಂತ ಹೇಳೋದಕ್ಕಿಂತ ಇಟ್ಸ್ ಹಾಫ್ ಓಪನ್ ಅಂತ ಹೇಳ್ಬೋದು. 98% ಓಪನ್. ಸೊ ಎನಿವೆ ಈ ಹಾಫ್ ಓಪನ್ ಪುಸ್ತಕದಿಂದ ನಾವು ಎಷ್ಟು ಕೇಳಲಿಕ್ಕೆ ಆಗುತ್ತೆ ಅಷ್ಟನ್ನು ಕೇಳಬೇಕಾಗತ್ತೆ. ಬಟ್ ನೀವು ಏನೇ ಕೇಳಿದ್ರು ನನ್ನ ಹತ್ರ ಉತ್ತರ ಇರುತ್ತೆ. ಉತ್ತರ ಇರುತ್ತೆ. ಸೊ ಮೊದಲಿಗೆ ಶ್ರುತಿ ಇದ್ದವರು ತನಿಷಾ ಆದದ್ದು ಹೇಗೆ ಅಂತ. ಓಹೋ, ಪರವಾಗಿಲ್ವೇ, ನಿಮ್ಗೆ ಬಹಳಷ್ಟು ವಿಷಯ ಗೊತ್ತಿದೆ ಅಂತ ಆಯ್ತು. ಓಕೆ, ಬೇಸಿಕ್ಲಿ ನನ್ನ ಬುಕ್ ನೇಮ್, ನನ್ನ ಸರ್ಟಿಫಿಕೇಟ್ಸ್ ನೇಮ್ ಇವತ್ತಿಗೂ ಶ್ರುತಿ ಅಂತಾನೆ ಇದೆ. ತನಿಷಾ ಅದೊಂಥರ ನಿಜಾನೇ. ಏನಂದ್ರೆ ನನಗೆ ಏನೋ ಹಳೆ ಹೆಸರು ಇಟ್ಬಿಟ್ರಲ್ಲ. ನಮ್ಮಮ್ಮ ನಮ್ಮ ಅಕ್ಕಂಗೆ ನಿಶಾ ಅಂತ ಇಟ್ಟಿದ್ದಾರೆ, ನನ್ನ ತಮ್ಮಂಗೆ ಲಿಕ್ಕಿನ್ ಅಂತ ಇಟ್ಟಿದ್ದಾರೆ. ಸೊ ಲೈಕ್ ಎರಡೂ ಪಾಶ್ ಆಗಿದೆ ನೇಮ್. ನನಗೆ ಮಾತ್ರ ಯಾಕೋ ಒಂದು ಸಣ್ಣದಾಗಿ ಹಳೆ ಹೆಸರು ಇಟ್ಬಿಟ್ರು ಅಂತ ಒಂದು ಕೊರಗು ಕಾಣ್ತಾ ಇತ್ತು. ಕಾಡ್ತಿತ್ತೆ ಯಾವಾಗ್ಲೂ ಆ್ಯಕ್ಚುಲಿ ಸ್ಕೂಲಲ್ಲಿ ಇರ್ಬೇಕಾದ್ರೆ. ಆ್ಯಂಡ್ ಒಂದು ಕ್ಲಾಸ್ನಲ್ಲಿ ಅಟ್ಲೀಸ್ಟ್ ಒಂದು 3 ಜನ ಶ್ರುತೀಸ್ ಇರ್ತಾ ಇದ್ರು.
ಅದು ಇನ್ನೂ ಶ್ರುತಿ, ಕಷ್ಟ. ಕೆ ಶ್ರುತಿ, ಬಿ ಶ್ರುತಿ ಅಂತ ಏನೇನೋ ಇರ್ತಾ ಇತ್ತು. ನನಗೆ ಅದೊಂದು ಬೇಜಾರು ಕಾಡ್ತಾ ಇತ್ತು. ಆ್ಯಂಡ್ ಲೈಕ್ ಡಿಗ್ರಿಗೆ ಬರೋ ಹೊತ್ತಿಗೆ ಏನಾಯ್ತು, ಈ ನಾವು ಶಾಸ್ತ್ರ ಕೇಳ್ತೀವಲ್ಲ, ಇಲ್ಲ ಜಾತಕ ಬರ್ಸ್ತೀವಲ್ಲ, ಅದನ್ನೇನೋ ಒಂದು ಮಾಡ್ಸೋದಕ್ಕೆ ಅಂತ ಹೊರಟ್ರು. ಸೊ ಅವಾಗ ಏನಮ್ಮ ಇದು, ಈ ರಾಶಿಗೂ ಈ ಹೆಸರಿಗೂ ಸಂಬಂಧನೇ ಇಲ್ವಲ್ಲ ಅಂತ ಅಷ್ಟೇ ಹೇಳಿದ್ದವ್ರು. ಇದು ಹೆಂಗ್ ಗೊತ್ತಾ, ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ. ಎಕ್ಸಾಕ್ಟ್ಲಿ. ಸೊ ಅವ್ರು ಹೇಳಿದ್ದೆ ತಡ ನಾನೇ ಕೂತ್ಕೊಂಡೆ. ಆವಾಗ ಲ್ಯಾಪ್ಟಾಪ್ ಗಿಪ್ಟಾಪ್ ಎಲ್ಲ ಎಂಥದಿಲ್ಲ ನನ್ನ ಹತ್ರ. ಸೈಬರ್ ಕೆಫೆನಲ್ಲಿ ಹುಡುಕಿ, ಅಪ್ಡೇಟೆಡ್ ನೇಮ್ ಫ್ರಮ್ ಟಿ, ಬೆಸ್ಟ್ ನೇಮ್ ಫ್ರಮ್ ಟಿ, ಇನ್ನೊಂದೇನು ಪಾಶ್ ನೇಮ್ ಫ್ರಮ್ ಟಿ, ಹಿಂಗೆಲ್ಲ ಹುಡುಕಿ ದೆನ್ ಐಮ್ ಲೈಕ್ ಐ ಆಮ್ ತನಿಷಾ ಕುಪ್ಪಂಡ ಅಂತ ರೀನೇಮ್ ಮೈ ಸೆಲ್ಫ್. ಸೊ ಎಲ್ಲಿ ಇದೆಲ್ಲ ಆಗಿದ್ದು ಜಯನಗರ್ 3rd ಬ್ಲಾಕ್ ಅಲ್ಲ? OMG, seriously? ಓ ಹೌದು. ಇದು ಒಂದು ಗೆಸ್ ಅಷ್ಟೇ ಮಾಡಿದ್ದು. ಯಾಕೆ ಅಂದ್ರೆ ನೀವು ಓದಿದ್ದು ಜಯನಗರಲ್ಲಿ, ನೀವೀಗ ಡಿಗ್ರಿ ಅಂತ ಹೇಳಿದ್ರಿ, ಡಿಗ್ರಿ ಟೈಮಲ್ಲಿ ಆಗಿದ್ದು. ಅಫ್ಕೋರ್ಸ್ ನೀವು ಕಾಲೇಜ್ ಸುತ್ತಮುತ್ತ ಇರೋ ಸೈಬರ್ಗೆ ಹೋಗಿರ್ತೀರಾ. ಕಾಲೇಜಲ್ಲೇ ಇತ್ತು, ಕಾಲೇಜಲ್ಲೇ ಮಾಡಿದ್ರು ಅವಾಗ, ಇವಾಗಿಲ್ಲ ಅಂತ ಕಾಣಿಸುತ್ತೆ. ಬಟ್ ಅವಾಗ ಹೊಸದಾಗಿ ಮಾಡಿದ್ರು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಅಂತ. ಯು ಕ್ಯಾನ್ ಪೇ ಸೊ ಆ್ಯಂಡ್ ಸೊ, ಬಿಕಾಸ್ ದೇರ್ ವರ್ ಸೋ ಮೆನಿ ಸ್ಟೂಡೆಂಟ್ಸ್ ಅಫೋರ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ಹೊರಗಡೆಗಿಂತ 10 ರೂಪಾಯಿ ಕಡಿಮೆ ಇರ್ತಿತ್ತು ಅಲ್ಲಿ. ಸೊ ಲೈಕ್ ಆ್ಯಂಡ್ ಇದೇನು ನನಗೆ ಹಿಡನ್ ಇರೋಂಥದ್ದು ಏನಿಲ್ಲ ಅಲ್ಲ. ಸೊ ಲೈಕ್ ಐ ಆಮ್ ಸರ್ಚಿಂಗ್ ಫಾರ್ ದಟ್ 3 full days ಗೊತ್ತಾ, ನಿದ್ದೆ ಎಲ್ಲ ಹುಡುಕಿದ್ದೀನಿ ನಾನು. ರಾತ್ರಿ ಎಲ್ಲ ಕನ್ಸಲ್ಲಿ ಅದನ್ನೇ ಯೋಚನೆ ಮಾಡೋದು. ನನ್ಗೆ ಈ ವಿಚಾರ ಅಂತಲ್ಲ, ಯಾವುದೇ ವಿಚಾರ ಆದ್ರೂ ಅಷ್ಟೇನೆ. ನನಗೆ ಏನಾದರೂ ಮಾಡಬೇಕು ಅಂತ ಇರುತ್ತಲ್ಲ ವರ್ಕ್, ಅದು ಕಂಪ್ಲೀಟ್ ಆಗೋವರೆಗೂ ನಿದ್ದೆ ಬರಲ್ಲ ನನಗೆ. ಐ ಬಿ ಸೋ ರೆಸ್ಟ್ಲೆಸ್. ಹಾಗೆ ನನ್ನ ಹೆಸರು ಉಟ್ಕೊಂತು. ಆ್ಯಂಡ್ ಐ ದೆನ್ ಕನ್ವಿನ್ಸ್ ಮೈ ಮಾಮ್ ಇದ್ದೇ ಬೇಕು, ಅಮ್ಮ ಇದ್ದೇ ಬೇಕು. ನಮ್ಮ ಅಪ್ಪನ ಕೇಳು ಇಲ್ಲಪ್ಪ, ನಾನು ಇದು ನನ್ನ ಹೆಸರು ಎಲ್ರಿಗೂ ಸಿಗಲ್ಲ ಅನ್ಸುತ್ತೆ ಕೇಳಿ ಹೆಸರು ಇಡಿಸ್ಕೊಳ್ಳೋ ಅಂತದ್ದು ಅಪ್ಪ ಅಮ್ಮನ. ನಮಗೆಲ್ಲ ಬಹುಶಃ ಈ ತರದ ಒಂದು ಅವಕಾಶ ಇರ್ತಿದ್ದೋ ಅಂತ ಗೊತ್ತಾಗ್ತಾ ಇಲ್ಲ. ಕ್ಯಾಮ್ರಾ ಇಲ್ಲ ಅಂದ್ರೆ ನಾನು ಹಿಂಗೆಲ್ಲ ಲುಕ್ ಕೊಡ್ತಾ ಇರೋದು ಕ್ಯಾಪ್ಚರ್ ಮಾಡ್ಕೋಬಹುದಾಗಿತ್ತೇನಪ್ಪ. ತನಿಷಾ ಎನ್ನುವ ಹೆಸರು ಇಡುವಾಗ ಡಿಡ್ ಯು ಎವರ್ ಇಮ್ಯಾಜಿನ್ ದಟ್ ಯು ವುಡ್ ಬಿ ಈ ಸೋಷಿಯಲ್ ಮೀಡಿಯಾ ಕ್ವೀನ್ ಆಗ್ತೀರಿ ಅಂತ ಹೇಳಿ ಏನಾದ್ರು ಇತ್ತ? ಅಂದ್ರೆ ಯಾಕಂತ ಹೇಳಿದ್ರೆ ಯುವರ್ ನೇಮ್ ಜೆಲ್ ಸೋ ವೆಲ್ ವಿತ್ ಯುವರ್ ಪ್ರೆಸೆಂಟ್ ಪರ್ಸೋನಾ. ನೋ, ಮೈ ಮೈಂಡ್ ವಾಸ್ ಸೋ ಫಾಸ್ಟ್ ಫಾರ್ವರ್ಡೆಡ್. ನನಗೆ ಫ್ಯೂಚರಲ್ಲಿ ಇದು ಹಿಂಗೆ ಅನಿಸುತ್ತೆ ಅನ್ನೋ ಥರದ್ದು ಖಂಡಿತವಾಗ್ಲೂ ಇತ್ತು. ಎಸ್ ಅಂದರೆ ನಾನು ಅಷ್ಟು ಅಪ್ಡೇಟೆಡ್ ಅಂತ ಇರಲಿಲ್ಲ. ಇವಾಗ ಏನು ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ, ಯಾವುದೋ ಒಂದು ಅಕೌಂಟು, ಅದು ಯಾವಾಗೋ ಟೈಮ್ ಸಿಕ್ಕಾಗ ಅನ್ನೋ ಥರ. ಬಿಕಾಸ್ ಇವಾಗಿರೋ ಥರ ಇಂಟರ್ನೆಟ್ ಅವಾಗ ಡೆಫಿನೆಟ್ಲಿ ಇರಲಿಲ್ಲ. ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ನಮಗೆ ಮೊಬೈಲ್ ಕೊಡಿಸಿದ್ದೆ ದೊಡ್ಡ ವಿಚಾರ. ಅದನ್ನು ಬೈಕೊಂಡು ಜಗಳ ಮಾಡಿಕೊಂಡು ಈ ಥರದ್ದೆಲ್ಲ ಮಾಡಿ ಕೊಟ್ಟರು ಅಂಥದ್ದು ಮೊಬೈಲು. ಸೊ ಇಷ್ಟೆಲ್ಲ ಇದಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಇತ್ತು. ವೆನ್ ಐ ವಾಂಟ್ ಟು ಮೇಕ್ ಅ ನೇಮ್, ಇದು ಹಿಂಗೆ ನೀಟಾಗಿರ್ಬೇಕು ಅಂತ. ಬಟ್ ಕುಪ್ಪಂಡ ಆ್ಯಡ್ ಆಗಿದ್ದು ಬೇರೆ ವಿಚಾರವಾಗಿ. ಫೇಸ್ಬುಕ್ನಲ್ಲಿ ಇಟ್ ಆಸ್ ಫಾರ್ ಅ ಸೆಕೆಂಡ್ ನೇಮ್. ನನಗೆ ಸೆಕೆಂಡ್ ನೇಮು ನಮ್ಮ ತಂದೆ ಹೆಸರು ಬಂದು ಭೋಜಪ್ಪ ಅಂತ. ಸೊ ಭೋಜಪ್ಪ ವಾಸ್ ಲುಕಿಂಗ್ ಅಗೇನ್ ಓಲ್ಡ್ ಫಾರ್ ಮಿ. ತನಿಷಾ ಭೋಜಪ್ಪ ಡಿಡ್ ನಾಟ್ ಜೆಲ್ ಅಗೇನ್. ಇನ್ ರಿಯಲ್ ಲೈಫ್ ಆಲ್ಸೋ ವಿ ಡೋಂಟ್ ಟಾಕ್ ಸೋ ಮಚ್ ಕಂಫರ್ಟಬಲಿ. ಎಷ್ಟು ಬೇಕು ಅಷ್ಟೇನೆ. ಒಂದು ಫಾರ್ಮ್ಯಾಟ್ ಇರುತ್ತಲ್ವಾ, ಫಾರ್ಮಲ್ ಫಾರ್ಮ್ಯಾಟ್, ಅದ್ರಲ್ಲಿ ಮಾತಾಡ್ತಾ ಇದ್ವಿ. ಸೊ ಇಟ್ಸ್ ನಾಟ್ ಮ್ಯಾಚಿಂಗ್. ಸೊ ಐ ಜಸ್ಟ್ ಸರ್ಚ್ ಫಾರ್ ಲೈಕ್, ನನ್ನ ಸರ್ ನೇಮ್ ಇಷ್ಟು ಚೆನ್ನಾಗಿದೆಯಲ್ಲ, ಓಕೆ ರೋಷನ್ ಮಾಡ್ಬೇಡೋಣ. ಯೂಶ್ವಲಿ ಮಗಳು ಅಪ್ಪನಿಗೆ ಬಹಳ ಕ್ಲೋಸ್ ಆಗಿರ್ತಾರಂತ. ಬಟ್ ಇನ್ ಯುವರ್ ಕೇಸ್ ಜಸ್ಟ್ ಆಪೋಸಿಟ್ ಇಸ್ ಇಟ್? ವೆರಿ ಮಚ್. ಯಾಕೆ ಅಂದ್ರೆ ಒಂದು ಅಪ್ಪ ಬಂದು BSF ಅಲ್ಲಿ ಇದ್ದಿದ್ದು. ಸೊ ಹಾಗಾಗಿ ನಾವು ಅವ್ರನ್ನ ನೋಡಕ್ ಸಿಕ್ತಿದ್ದಿದೆ ಕಡಿಮೆ, ತೀರಾ ಕಡಿಮೆ. ಅದು ಸ್ಕೂಲಲ್ಲಿ ಐ ಸ್ಟಿಲ್ ರಿಮೆಂಬರ್ ಐ ಆಮ್ ದಿಸ್ ಸೋ ಕಾಲ್ಡ್ ಮಲ್ಟಿ ಟಾಸ್ಕಿಂಗ್ ಪರ್ಸನ್. ಆಯ್ತಾ, ಏನ್ ಸಿಕ್ಕಿದ್ರು ಎಲ್ಲದಕ್ಕೂ ಹಾಜರಾಗ್ಬಿಡ್ಬೇಕು. ನಾನು ಸ್ಪೋರ್ಟ್ಸ್ ಅಂದ್ರೂ ಹಾಜರು, ಡಾನ್ಸ್ ಅಂದ್ರೂ ಹಾಜರು. ಸೊ ಲೈಕ್ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದೆ. ಹುಡುಗರ ತರ ಸೈಕಲ್ ಎತ್ಕೊಂಡು ಮನೆ ತಿರುಗ್ತಾ ಇದ್ದೆ, ಬೀದಿ ತಿರುಗೋದು, ಇದು ಜಾಸ್ತಿ ಮಾಡ್ತಾ ಇದ್ದೆ ನಾನು. ಸೊ ಐ ಗಾಟ್ ಎ ಸೈಕಲ್ ಇನ್ 6th ಸ್ಟ್ಯಾಂಡರ್ಡ್. ನಾನು 6th ಸ್ಟ್ಯಾಂಡರ್ಡ್ ಫಸ್ಟ್ ರ್ಯಾಂಕ್ ಬಂದರೆ ಕೊಡಿಸ್ತೀನಿ ಅಂತ ಅಪ್ಪ ಅಂದಿದ್ರು, ಕೊಡಿಸಿದ್ರು. ಆವಾಗ ಸಿಕ್ಕಿದ್ದು ನನಗೆ. ಅದನ್ನು 10th ಸ್ಟ್ಯಾಂಡರ್ಡ್ವರೆಗೂ ಉಜ್ಜಾಡಿದ್ದೀನಿ ನಾನು. ಅಷ್ಟ್ರ ಮಟ್ಟಿಗೆ ಸೈಕಲ್ ತೊಗೊಂಡು ಓಡಾಡಿದ್ದೀನಿ. ಸೊ ಫುಲ್ ಡಾರ್ಕ್ ಆಗಿಬಿಡ್ತಾ ಇದ್ದೆ ನಾನು, ಅಷ್ಟು ಓಡಾಡಿ. ರೋಡಲ್ಲಿ ಕಬಡ್ಡಿ ಆಡೋದು, ಖೋಖೋ ಆಡೋದು, ಆಲ್ ದಿಸ್ ಐ ಯೂಸ್ ಟು ಡು. ನಮ್ಮ ಅಪ್ಪ ಏನಾದರೂ ಬಂದರು ಅಂತಂದರೆ ಅವ್ರು ಒಂದು ವಾರ ಬೇಸಿಕ್ಲಿ ಇರ್ತಾರೆ ಅನ್ನೋದೊಂದು ಕ್ಯಾಲ್ಕುಲೇಷನ್. 10 days ಮ್ಯಾಕ್ಸ್ ಇರ್ತಾರೆ ಅನ್ನೋದು ಕ್ಯಾಲ್ಕುಲೇಷನ್. ಬಿಕಾಸ್ ಊರಿಗೂ ಹೋಗ್ಬೇಕು, ಅವ್ರದ್ದು ಅದೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಇಲ್ಲೊಂದಿಷ್ಟು ದಿವಸ, ಊರಲ್ಲಿ ಒಂದಷ್ಟು ದಿವಸ ಅಂತ. ನಮ್ಮಪ್ಪ ಬಂದು ಹೋಗೋಷ್ಟೊತ್ತಿಗೆ ಆಚೆ ಹೋಗ್ಬೇಕಾದ್ರೆ ನಾನು ಹೊಸ ಹುಡುಗಿ ಆಗ್ಬಿಟ್ಟಿರ್ತೀನಿ, ಫುಲ್ ಬೆಳ್ಳಗಾಗ್ಬಿಟ್ಟು. ಅಷ್ಟ್ರ ಮಟ್ಟಿಗೆ ಭಯನೂ ಇತ್ತು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ವಿ. ಆ್ಯಂಡ್ ಆಲ್ಸೋ ಐ ಯೂಸ್ ಟು ಬಿ ದಿಸ್ ಲೈಕ್ ವೆರಿ ಮಚ್ ಟಾಂಬಾಯ್ ಕೈಂಡ್. ಸೊ ಸ್ವಲ್ಪ ಜಾಸ್ತಿ ಭಯಗೆ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಿದ್ದು ಅದೊಂದೇ ಜಾಗದಲ್ಲಿ. ನಮ್ಮ ಅಪ್ಪನ ಹತ್ರ ಆ ಬಾಂಡಿಂಗ್ ಅಮ್ಮನ ಹತ್ರ ಬೆಳೆದಂಗೆ ಬೆಳಿಲಿಲ್ಲ. ಅಮ್ಮನ ಹತ್ರ ನನಗೆ ಯಾರು ಹೋಗಿ ಪ್ರಪೋಸ್ ಮಾಡಿದ್ರು ಐ ಯೂಸ್ ಟು ಗೋ ಆ್ಯಂಡ್ ಟೆಲ್. ಅಷ್ಟ್ರ ಮಟ್ಟಿಗೆ ಕಂಫರ್ಟಬಲ್ ನಾನು ಅಮ್ಮ. ಸೊ ಅಪ್ಪನ ಹತ್ರ ಅದಿಲ್ಲದೆ ಇರೋದ್ರಿಂದ ಐ ಕ್ಯಾನ್ ಸೇ ಐ ಆಮ್ ಮಮ್ಮೀಸ್ ಗರ್ಲ್. ಮೇಡಮ್, ಯಾರು ಬಂದು ಪ್ರಪೋಸ್ ಮಾಡಿದ್ರು ಅಂದ್ರೆ ಎಷ್ಟು ಜನ ಮಾಡಿರ್ಬೋದಾಗಿದ್ರೆ?
ತುಂಬಾ ಜನ ಅದೀಗ ಹೇಳುವಂತದಲ್ಲ. ಐ ಜಸ್ಟ್ ವಂಡರ್ ವೆದರ್ ಶಿ ವಿಲ್ ಶೇರ್ ಆಲ್ ದ ಸೀಕ್ರೆಟ್ಸ್ ಹಿಯರ್. ಸೊ ಇಷ್ಟೆಲ್ಲ ಹುಡುಗರ ತರ ಆಟ ಆಡ್ಕೊಂಡು ಸೈಕಲ್ ಹೊಡ್ಕೊಂಡು ಎನಿ ಟೈಮ್ ರೋಡಲ್ಲಿ ಇದ್ದವರು ಗರ್ಲ್ಸ್ ಕಾಲೇಜಿಗೆ ಸೇರ್ಕೊಂಡ್ರಿ, ಅದು ನನ್ಗೇನು ಇಂಟ್ರೆಸ್ಟೆಡ್ ಏನಿರ್ಲಿಲ್ಲ ಅದು. ಅಂಡ್ ದರ್ ವಾಸ್ ಒನ್ ಪಾಯಿಂಟ್ ವೈ ಐ ವಾಸ್ ಓಕೆ ವಿತ್ ಇಟ್ ಅಂತ. ಒಂದು 9th ಸ್ಟ್ಯಾಂಡರ್ಡ್ ವರ್ಗೂ ಐ ಹ್ಯಾಡ್ ಬಾಯ್ ಕಟ್. ನಾನು ಪೋನಿ ಕೂಡ ಹಾಕಿದ್ದಿಲ್ಲ. ನಾನು 9th ಆದ್ಮೇಲೆ ಹುಡುಗಿ ತರ ಕಾಣ್ಸಕ್ ಸ್ಟಾರ್ಟ್ ಆಗಿದ್ದೆ ಆಕ್ಚುಲಿ. ಸೊ ಇನ್ ಆಲ್ ಫಾರ್ಮ್ಸ್ okay maybe yeah because see when girls grow up naturally along with the andre iga you also feel like showing to be a kind I of had girlish. that wish long hair ಬೇಕಂತ. ಬಟ್ ನಾನು ಆಡ್ತಾ ಇದ್ದಿದ್ದು ಅವತಾರಕ್ಕೆ ಬಾಯ್ ಕಟ್ ಮಾಡಿ ಕಳ್ಸೋರು ನಮ್ಮ ಅಪ್ಪ ಅಮ್ಮ. ಸೊ PU ಸಿಟಿ ಕಾಲೇಜ್ ಓದಿತ್ತು. ದಟ್ ವಾಸ್ ಅ ಕೋಎಡ್. ಅಕ್ಕ ವಾಸ್ ಸ್ಟಡಿಂಗ್ ಇನ್ NMKRB ಫ್ರಮ್ ಫಸ್ಟ್. ಸೊ ದಟ್ ಟರ್ನ್ ಔಟ್ ಟು ಬಿ ಲೈಕ್ ನಂದೇನೋ ಒಂದು ಅಲ್ಲಿ ಶಾರ್ಟ್ ಲಿಸ್ಟ್ ಆಗುತ್ತಲ್ಲ, ಅದೇನೋ ಒಂದು ಪ್ರೋಸೆಸ್ ಇತ್ತು. ಸೊ ಐ ವೆಂಟ್ ಆ್ಯಂಡ್ ಗೇವ್ ಇಂಟರ್ವ್ಯೂ, ಅದೆಲ್ಲ ಆಗಿತ್ತು. ಶಾರ್ಟ್ ಲಿಸ್ಟ್ ಆಗಿತ್ತು, ಬಟ್ ಸ್ಟಿಲ್ ಐ ವಾಸ್ ಲೈಕ್ ಅಯ್ಯೋ ಇದು ಗರ್ಲ್ಸ್ ಕಾಲೇಜ್, ಏನು ಮಾಡಲಿ ಅಂತ. ಬಿಕಾಸ್ ಐ ಹ್ಯಾಡ್ ಮೆನಿ ಹುಡುಗರು ಫ್ರೆಂಡ್ಸ್. ಈಗ ಹೆಂಗೆ ಅಂತಂದ್ರೆ ನನಗೆ ಚೆನ್ನಾಗಿ ಓಡಾಡ್ಬೇಕಂದ್ರೂ ಹುಡುಗರು ಜೊತೆನಲ್ಲಿ ಇರ್ತಾ ಇದ್ರು, ಬೇಜಾರು ಹೇಳ್ಕೊಬೇಕಂದ್ರೂ ಹುಡುಗರ ಜೊತೆನಲ್ಲಿ ಇರ್ತಿದ್ರು. ಹುಡುಗಿರ ಜೊತೆ ಜೆಲ್ ಆಗೋದು ಸ್ವಲ್ಪ ಕಡಿಮೆ ನಾನು. ಸೊ ಹಾಗಾಗಿ ಅದೊಂದು ಫಾರ್ಮ್ಯಾಟ್ ಇತ್ತು. ಆ್ಯಂಡ್ ಲೈಕ್ ರಿಯಲಿ ನಾಟ್ ಓಕೆ. ಆ್ಯಂಡ್ ದೆನ್ ಐ ಗಾಟ್ ಟು ನೋ ಆಲ್ ಆಫ್ ಎ ಸಡನ್ ದಟ್ ಅದು ತುಂಬ ಜಾಸ್ತಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಸಿಗುತ್ತೆ ಅಲ್ಲಿ. ಆ್ಯಕ್ಟಿಂಗಿಗೆ ಆಡಿಷನ್ಸ್ ತಗೊತಾರೆ ಅಲ್ಲಿ. ಆ್ಯಂಡ್ ದೆನ್ ಐ ಹ್ಯಾವ್ ದಿಸ್ ಎಕ್ಸ್ಪೋಜರ್ ಫಾರ್ ದ ಡ್ರಾಮಾ. ಇದೆಲ್ಲ ನನಗೆ ಬೇರೆ ಕಾಲೇಜಲ್ಲಾಗಲಿ ನನ್ನ ಸ್ಕೂಲ್ ಲೈಫ್ನಲ್ಲಾಗಲಿ ನನಗೆ ಸಿಕ್ಕಿಲ್ಲ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಗೆಟ್ ಇನ್ ಟು ಸಿನಿಮಾ. ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದಿತ್ತು. ಸಿನಿಮಾ ಸೀರಿಯಲ್ ಡಿಫ್ರೆನ್ಸ್ ಗೊತ್ತಿರಲಿಲ್ಲ ಅವಾಗ. ಬಟ್ ಐ ವಾಂಟೆಡ್ ಟು ಬಿ ಅನ್ ಆಕ್ಟ್ರೆಸ್. ದಟ್ ಇಸ್ ದ ಮೇನ್ ಮೋಟೋ ಆಫ್ ಮೈ ಲೈಫ್. ನೋ ಮ್ಯಾಟರ್ ವಾಟ್ ಹೌ ಮಚ್ ಐ ಸ್ಟಡಿ, ಅದೆಲ್ಲ ಏನಿದ್ರು ದಿಸ್ ಇಸ್ ಮೈ ಮೇಜರ್ ಮೋಟೋ. ಲೈಕ್ ನಾನು ಆಕ್ಟ್ರೆಸ್ ಆಗ್ಬಿಡ್ಬೇಕು, ಅದು ನಂದು ಮುಖ್ಯವಾದದ್ದು. ಬಿಕಾಸ್ ಆಫ್ ದಟ್ ಐ ಜಾಯಿನ್ ದೇರ್. ಇಲ್ಲಿ ಇನ್ನೊಂದು ಇವರನ್ನು ಕೇಳಲೇಬೇಕಾಗತ್ತೆ ತನಿಷ್ ಅವರನ್ನು. ಈ ಟಾಮ್ ಬಾಯ್ ಅಂತ ಹೇಳ್ಕೊಳ್ತಾರಲ್ಲ ಹುಡುಗಿಯರು, ಅವರನ್ನು ಹುಡುಗರು ಲೈಕ್ ಮಾಡ್ತಾರ? ಏನೋಪ್ಪ, ಅವಾಗ ನನ್ನ ಲೈಕ್ ಮಾಡ್ತಿದ್ದೆ. ಅವಾಗ್ಲೂ ನನಗೆ ಪ್ರಪೋಸಲ್ ಚೆನ್ನಾಗಿ ಬರ್ತಿತ್ತು. ಬಟ್ ಐ ಹ್ಯಾಡ್ ದಿಸ್ ಅಮ್ಮನ ಜೊತೆ ಕ್ಲೋಸ್ ಅಂತ ಹೇಳದ್ನಲ್ಲ ನಾನು. ಅಮ್ಮ ಒಂದು ವಿಚಾರ ನನಗೆ ತುಂಬಾ ಕ್ಲೀನಾಗಿ ಹೇಳ್ಬಿಟ್ಟಿದ್ರು. ಅವ್ರು ಇಂಥದ್ದು ಮಾಡಬೇಡ ಅಂತ ಯಾವತ್ತೂ ಹೇಳಿಲ್ಲ ನನಗೆ. ಶಿ ಆಲ್ವೇಸ್ ಥಾಟ್ ದಟ್ ಐ ಆಮ್ ಮೋರ್ ಮೆಚೂರ್ ದನ್ ಮೈ ಏಜ್. ಸೊ ಏನಂದ್ರು ಅಂತಂದ್ರೆ ಈ ಲವ್ ಗಿವ್ ಮಾಡ್ಕೊಂಡು ಮನೆ ಹಾಳು ಮಾಡ್ಕೊಳ್ಳೋರೆ ಜಾಸ್ತಿ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರು ನನಗೆ. ಸೊ ನನಗೆ ಯಾರೇ ಹೆಂಗೆ ಪ್ರಪೋಸ್ ಮಾಡಿದ್ರು ಐ ಹ್ಯಾಡ್ ದಿಸ್ ನಾನು 18 ಕ್ರಾಸ್ ಆದ್ಮೇಲೆ ಐ ಥಿಂಕ್ ಅಬೌಟ್ ಇಟ್ ಅಂತ. ಸೊ ಐ ಹ್ಯಾಡ್ ದಟ್ ಗರ್ವ ಏನಿದ್ರು. ಬಟ್ ಪ್ರಪೋಸಲ್ 18 ಮೊದಲೇ ಬರ್ತಿತ್ತು. 100%. ಆಮೇಲೆ ಅವ್ರು ಈಗ ಸ್ವಲ್ಪ ಮುಂಚೆ ಏನ್ ಹೇಳಿದ್ರಲ್ಲಿ, ಅವಾಗ್ಲೂ ಬರ್ತಿತ್ತು ಅಂತ ಹೇಳಿದ್ರು. ಅಂದ್ರೆ ಇವಾಗ್ಲೂ ಬರ್ತಾ ಇದೆ. ಬರುತ್ತೆ. ಈಗ ಹೊಸ ರೀತಿ ಇದೆ. ಪ್ರಪೋಸಲ್ ಬರೋದಕ್ಕೆ ಏಜ್ ಲಿಮಿಟ್ ಅಂತ ಏನಿಲ್ಲ ನೋಡಿ, ಅದಕ್ಕೆ ಏಜ್ ಲಿಮಿಟ್ ಐತೆ. ಬಟ್ ಏನಾಗುತ್ತೆ ಅಂತಂದ್ರೆ ಈಗ ವಿಚಿತ್ರವಾಗಿ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ, ಮೇಲ್ ಮೂಲಕ ಬರುತ್ತೆ, ಯಾವ್ದೋ ವಾಯ್ಸ್ ನೋಟ್ ಅಲ್ಲಿ ಬರುತ್ತೆ. ಲೈಕ್ ದಟ್ಸ್ ಲಿಟಲ್ ಇರಿಟೇಟಿಂಗ್. ಅಪಾರ್ಟ್ ಫ್ರಮ್ ದಟ್ ಹೂಮ್ ವಿ ನೋ, ಅವರು ಪ್ರಪೋಸ್ ಮಾಡೋ ವಿಧಾನ ಬದಲಾಗ್ಬಿಟ್ಟಿದೆ. ಒಂದು ಪ್ರಪೋಸಲ್ ಯಾವ್ದಾದ್ರು ನಿಮಗೆ ಅಂದ್ರೆ ವೆನ್ ಯು ವರ್ ಯಂಗ್ ಆರ್ ಬಿಫೋರ್ 18 ಅಂಡ್ ನೌ ಯಾವ್ದಾದ್ರು ಒಂದು ಹೇಳೋದಾದ್ರೆ, ಅಂದ್ರೆ ನೀವು ಹೆಸರು ಹೇಳ್ಬೇಕಂತಿಲ್ಲ, ಯು ಕ್ಯಾನ್ ಜಸ್ಟ್ ಗೊತ್ತಾಗ್ಬಿಡುತ್ತೆ. ಆಬ್ವಿಯಸ್ಲಿ ನಾನು ಹೆಸರು ಹೇಳ್ಬೇಕಂತಾನೆ ಇಲ್ಲ. ಅದು ದೇರ್ ವಾಸ್ ಮೈ ಫಸ್ಟ್ ಕ್ರಶ್ ಇನ್ ಮೈ ಸ್ಕೂಲ್ 8th ಸ್ಟ್ಯಾಂಡರ್ಡ್. ಐ ವಾಸ್ ಲೈಕ್, ಇನ್ನ ನನಗೆ ಬೇಸಿಕ್ಸೇ ಏನೂ ಗೊತ್ತಿಲ್ಲ. ಐ ಚೇಂಜ್ಡ್ ಸ್ಕೂಲ್. ಇದೊಂಥರ ಹೆಂಗೈತು ಅಂತಂದ್ರೆ ಈ ಫಿಲ್ಮಿ ಸ್ಟೈಲಲ್ಲಿ ನಾನು ಅವರನ್ನ ನೋಡಿದ್ದು. ಯಾಕೆ ಅಂತಂದ್ರೆ ಅಟ್ ಫಸ್ಟ್ ವಿ ಮೆಟ್ ಇನ್, ನಮಗೆ 7th ಪಬ್ಲಿಕ್ ಎಕ್ಸಾಮ್ ಇತ್ತು. ಸೊ ಐ ಥಿಂಕ್ ದಟ್ ವಾಸ್ ದ ಲಾಸ್ಟ್ ಇಯರ್ ಪಬ್ಲಿಕ್ ಎಕ್ಸಾಮ್ ಅಂತ ಬಂದಿತ್ತು. ಸೊ 7th ಪಬ್ಲಿಕ್ ಎಕ್ಸಾಮ್ ಬರಿಬೇಕಾದ್ರೆ ಬೇರೆ ಸ್ಕೂಲ್ಗೆ ಹಾಕಿದ್ರು. ಆ ಸ್ಕೂಲ್ಗೆ ಹಿ ಹ್ಯಾಡ್ ಆಲ್ಸೋ ಕಮ್ ಫ್ರಮ್ ಅ ಡಿಫ್ರೆಂಟ್ ಸ್ಕೂಲ್. ಸೊ ಅಲ್ಲಿ ಏನೋ ಗಲಾಟೆ ಮಾಡ್ತಿದ್ರು ಅಂತ ನಾನು ಸ್ವಲ್ಪ ಜಾಸ್ತಿ ಈ ಕ್ಲಾಸ್ ಲೀಡರ್ ಆಗಿ ಅಭ್ಯಾಸ ಇತ್ತು ನನಗೆ. ಸೊ ಅಲ್ಲಿ ಎಲ್ಲಾರ ಮುಂದೆ ನಿಂತ್ಕೊಂಡು ನಾನು ಇದೇನು ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ದೀರಾ ಹಂಗೆಲ್ಲ ಬೈದು ಒಂಚೂರು ಎಲ್ಲಾರನ್ನೂ ಮೇಂಟೈನ್ ಮಾಡಿದ್ದೆ ನಾನು. ಅದು ಸ್ವಲ್ಪ ಮೊದಲಿಂದನೇ ಇದೆ ನನಗೆ ಆ ಲೀಡರ್ಶಿಪ್ ಕ್ವಾಲಿಟಿ. ಅಪ್ಪ BSF ಅಲ್ಲಿ ಇದ್ದವರು. ಸೊ ಐ ಸೆಡ್ ದಟ್ ದೇರ್ ಅಂಡ್ ಅನ್ಫಾರ್ಚುನೇಟ್ಲಿ ಐ ಎಂಡೆಡ್ ಅಪ್ ಜಾಯ್ನಿಂಗ್ 8th ಸ್ಟ್ಯಾಂಡರ್ಡ್. ಅವ್ರು ಓದ್ತಾ ಇದ್ದಿದ್ದು ಸ್ಕೂಲ್ಗೆನೆ. ಸೊ ಅಲ್ಲಿ ಕ್ರಶ್ ಗಿಶ್ ಎಲ್ಲ ಏನು ಆಗಿಲ್ಲ. ನಾವು ಬರೀ ಜಗಳ ಮಾಡಿದ್ದೆ ಹೆಚ್ಚು ಇನಿಷಿಯಲ್ ಫಸ್ಟ್ 3-4 months ಆಫ್ ಜಾಯ್ನಿಂಗ್ ದ ಸ್ಕೂಲ್ ಆಲ್ಸೋ. ಅದಾದ್ಮೇಲೆ ಆಟೋಮೆಟಿಕ್ಲಿ ಏನೋ ಒಂದು ಕ್ರಶ್ ಆಯ್ತು. ಸೊ ಇಟ್ ವಾಸ್ ಲೈಕ್ ಜಗಳ ಮಾಡಿದವ್ರಿಗೆ ಲವ್ ಆಗುತ್ತೆ ಅನ್ನೋ ಥರದ್ದೆಲ್ಲ ಸಿನಿಮಾದಲ್ಲಿ ಜಾಸ್ತಿ ನೋಡ್ತಿದ್ನಲ್ಲ ನಾನು. ಸೊ ಈ ಫಿಲ್ಮಿ ಸ್ಟೈಲಲ್ಲಿ ಮೇ ಬಿ ಐ ಫಾಲನ್ ಇನ್ ಲವ್ ಅಂತ ಹಾಗೆಲ್ಲ ಅನ್ಸಿತ್ತು. ಇಟ್ ಲುಕ್ಸ್ ಸೋ ಸಿಲ್ಲಿ ನೌ, ಬಟ್ ಟೈಮ್ಗೆ
I think we were the very first 8th standard couple gossip happened there. Oh, ನಮ್ಮ ಸ್ಕೂಲ್ಗೆ ಫಸ್ಟ್ ಅದು. so she has many first to her credit. ಮತ್ತೆ ಎಂದಾದ್ರೂ ಸಿಕ್ಕದ್ರ ಇರ್ತಾರೆ ಬಿಕಾಸ್ ಕ್ಲಾಸ್ಮೇಟ್ ಅಲ್ಲ, ಹಾಗಾಗಿ ಸಿಕ್ತಿರ್ತಾರೆ. ಯಾ ಅದಾದ್ಮೇಲೆ ಅಯ್ಯೋ ದಟ್ ಅಂಡ್ ಆಲ್ ವಿ ಹ್ಯಾಡ್ ವೆರಿ ಅಂದ್ರೆ ಸೆಂಟಿಮೆಂಟ್ ಎಲ್ಲ ವರ್ಕೌಟ್ ಆಗ್ತಿತ್ತು. ಬಟ್ ಏನಂದ್ರೆ ನಾನು ಇವತ್ತಿನವರೆಗೂ ಅವ್ರು ಹೇಳಿಲ್ಲ, ಅವರು ಇವತ್ತಿನವರೆಗೂ ನನಗೆ ಹೇಳಿಲ್ಲ. ಹೇಳ್ಬಿಟ್ರಲ್ಲ, ಎಲ್ರಿಗೂ ಗೊತ್ತು. ಐ ವಾಸ್ ಅಬೌಟ್ ಟು ಸೇ ದಟ್. ಅಂದ್ರೆ ಇಡೀ ಸ್ಕೂಲಲ್ಲಿ ಗೊತ್ತಿತ್ತು ಅಂತ. You are not at all a senti. I was not actually. ಅಂದ್ರೆ ತೋರ್ಸ್ಕೊಳಲ್ಲ, ದಟ್ಸ್ ಅಗೇನ್ ದೇರ್. ಅದು 5% ರಹಸ್ಯ. ಅಂದ್ರೆ ಐ ಡೋಂಟ್ ಎಕ್ಸ್ಪ್ರೆಸ್ ಇಟ್ ಇನ್ ಫ್ರಂಟ್ ಆಫ್ ದೆಮ್, ಬಟ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ವಿತ್ ಮೈ ಅಂದ್ರೆ ಸ್ವಲ್ಪ ಕ್ಲೋಸ್ ಇರೋರ ಹತ್ರ. ಐ ಕ್ಯಾನ್ ಡೂ ದಟ್. ಐ ಕಾಂಟ್ ಡೂ ಇಟ್ ಇನ್ ಫ್ರಂಟ್ ಆಫ್ ದ ಸೇಮ್ ಪರ್ಸನ್. If you had proposed to the same guy, ಇವತ್ತು ನಾವು we wouldn't have seen Tanisha here. I should not say that, but ಐ ಮೀನ್ ಯಾರೇ ಆಗ್ಲಿ ಆ ಜಾಗದಲ್ಲಿ ಯಾವ ವ್ಯಕ್ತಿನೇ ಅಂತಲ್ಲ. ಇಫ್ ಯು ಸೆಟಲ್ ಯುವರ್ ಲೈಫ್ ಅಷ್ಟಕ್ಕೇನೆ, ಸಣ್ಣ ವಿಚಾರಕ್ಕೇನೆ ಸೆಟ್ಲ್ ಆಗ್ಬಿಟ್ವಿ ಅಂತಂದ್ರೆ ಗೋಲ್ಸ್ ರೀಚ್ ಮಾಡಕ್ ಆಗಲ್ಲ. ದಿಸ್ ಇಸ್ ವಾಟ್ ಐ ನ್ಯೂ ಫ್ರಮ್ ದೆನ್. ಸೊ ಐ ವಾಸ್ ಕಾನ್ಶಿಯಸ್ ಅಬೌಟ್ ನನ್ನ ಲೈಫಲ್ಲಿ ಗೋಲು ನಾನು ಆರ್ಟಿಸ್ಟ್ ಆಗಬೇಕು. ಅದನ್ನ ಬ್ರೇಕ್ ಮಾಡ್ಕೊಂಡಂಥ ಸಂದರ್ಭನೂ ಇದೆ ನನ್ನ ಲೈಫ್ನಲ್ಲಿ. ಅದಾದ್ಮೇಲೆ ಒಂದು ಡಿಸಿಷನ್ ಅಂತ ನನ್ನ ಲೈಫ್ನಲ್ಲಿ ತಗೊಂಡಿದ್ದು, ಅದು ನನ್ನನ್ನು ಇಲ್ಲಿ ಕೂರಿಸಿದೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಇನ್ನೊಂದು ಮೆಸೇಜ್ ನಾವು ಹೇಳಬೇಕು. ವೆನ್ ಯು ಆರ್ ಟೂ ಯಂಗ್, ಯು ಶುಡ್ ನಾಟ್ ಟೇಕ್ ಎ ಡಿಸಿಷನ್, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಯುವರ್ ಮ್ಯಾರೇಜ್. 200%. ಸೊ ದರ್ ಇಸ್ ಅ ಮೆಸೇಜ್ ವಿ ವಾಂಟ್ ಟು ಸೆಂಡ್ ಅಕ್ರಾಸ್. ಅದೇ ಟೈಮಲ್ಲಿ ಒಂದು ರಂಗೋಲಿ ಅಂತ ಸೀರಿಯಲ್ ಬೇರೆ ಬರ್ತಿತ್ತಾಯ್ತಾ, ಅದರಲ್ಲಿ ಆ ಸಂದರ್ಭಕ್ಕೆ ಒಂದು ಅಂದ್ರೆ ದಿಸ್ ಇಸ್ ಆಫ್ಟರ್ ನಾನು ಕಾಲೇಜ್ಗೆ ಹೋದಾಗ ಒಂದು ಇನ್ನೊಂದು ಕ್ರಶ್ ಆಗಿತ್ತು ನನಗೆ. ನನಗ್ ಪ್ರಪೋಸ್ ಮಾಡೋರ್ ಲಿಸ್ಟ್ ಬೇರೆ, ಇದು ನನಗಾಗಿತ್ತು ನಿಮ್ಗೆ. ಸೊ ಒಂದ್ ಕ್ರಶ್ ಆಗಿತ್ತು. ದೆನ್ ದಟ್ ವಾಸ್ ದ ಸೇಮ್ ಮೂಮೆಂಟ್. ನಾನು ಹಿಂಗೆ ಫೋನ್ ಮಾಡ್ಕೊಂಡು ನಾಳೆ ಅಷ್ಟ್ರಲ್ಲಿ ನಿನ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಏನೋ ಹೇಳಿ ಇಟ್ಟಿದ್ದೀನಿ. ಇಲ್ಲಿ ಗೊಳೋ ಅಂತ ಅಳ್ತಾ ಇರೋ ಸೀನ್ ಬರ್ತಾ ಇದೆ. ಅವ್ರ ಮನೆಯಿಂದ ಓಡೋಗ್ಬಿಟ್ಟಿದ್ದಾರೆ, ಮನೆಯಲ್ಲಿ ಏನೇನೋ ರಾದಂತ ಆಗಿದೆ. ಆಲ್ ದಟ್ ಹ್ಯಾಸ್ ಹ್ಯಾಪನ್ ಆಯ್ತಾ. ನಾನು ಸಿರಿ ಮ್ಯಾಮ್ ಸಿಕ್ಕಾಗೆಲ್ಲ ಇದನ್ನ ಹೇಳ್ತಿರ್ತೀನಿ. ಇವನ್ ಇನ್ ದ ಬಿಗ್ ಬಾಸ್ ನಾನು ಇದನ್ನ ಹೇಳಿದ್ದೆ ಅವ್ರಿಗೆ, ನಿಮ್ಮಿಂದ ನನ್ನೊಂದು ಲೈಫ್ ಮೇಜರ್ ಡಿಸಿಷನ್ ನಾನು ತಗೊಂಡಿದ್ದೀನಿ ಅಂತ. ದಟ್ ವಾಸ್ ದ ಡಿಸಿಷನ್. ಐ ಕುಡಂಟ್ ಟೆಲ್ ಇಟ್ ದೇರ್. ಎಷ್ಟು ಪ್ರಭಾವ ಬೀರುತ್ತೆ ನೋಡಿ, ಒಂದ್ ಸಿನಿಮಾ ಆಗ್ಲಿ, ಒಂದ್ ಧಾರಾವಾಹಿ ಆಗ್ಲಿ, ನಮ್ಮ ರಿಯಲ್ ಲೈಫ್ ಅಲ್ಲೂ ಕೂಡ ಅದ್ರದ್ದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಅಂದ್ರೆ ಆ ಇಂಪ್ಯಾಕ್ಟ್, ಅದು ಇಂಟೆನ್ಸಿಟಿ ಎಷ್ಟಿತ್ತು ಅಂತಂದ್ರೆ, ಅಕಸ್ಮಾತ್ ಆಗಿ ಅಲ್ಲ ಅಷ್ಟು ದೂರ ಹೋಗೇ ಇರ್ಲಿಲ್ಲ ಮಾತುಕತೆ, ಬಟ್ ಅಕಸ್ಮಾತ್ ಆಗಿ ನೀನ್ ಹಿಂಗ್ ಮಾಡ್ಬಿಟ್ರೆ ಅದು ಹಂಗೆ ಕ್ಯಾರಿ ಆನ್ ಆಗಿ ಹಿಂಗ್ ಕಂಟಿನ್ಯೂ ಆಗ್ಬಿಟ್ರೆ ಅಯ್ಯಯ್ಯಪ್ಪ ಬೇಡ. ಫಾರ್ ಮಿ ಅಟ್ ದ ಎಂಡ್ ನೋ ಮ್ಯಾಟರ್ ವಾಟ್, ಅಮ್ಮ ಇಸ್ ಇಂಪಾರ್ಟೆಂಟ್. ನಂಗೆ ಆ ಟೈಮಲ್ಲಿ ನೆನಪಾಗಿದ್ದ ಅಮ್ಮ. ಅಲ್ಲಿ ಅಂದ್ರೆ ಆ ಕ್ಯಾರೆಕ್ಟರ್ ತಾಯಿ ಅಳ್ತಾ ಇತ್ತು. ಸೊ ಇದರಲ್ಲಿ ಯಾರು ಇದು ಮಾಡ್ತಾರೋ ಇಲ್ವೋ, ಅಮ್ಮ ಅಟ್ಬಿಡ್ತಾರೆ, ಅಮ್ಮ ಅಳೋದು ಬೇಡ. ದ್ಯಾಟ್ ವಾಸ್ ಮೈ ಲೈಫ್ ಚೇಂಜಿಂಗ್ ಡಿಸಿಷನ್. ಫ್ರಮ್ ದ್ಯಾಟ್ ಡೇ ಒಂದೇ ಒಂದು ವಿಚಾರದಲ್ಲಿ ಬಿಟ್ರೆ ಅದನ್ನ ನಾನು ಎಲ್ಲಾ ಜಾಗದಲ್ಲೂ ಫಾಲೋ ಮಾಡಿದ್ದೀನಿ. ಅಂಡ್ ಒನ್ ಟೈಮ್ ನಾನು ಏನು ಅದು ತಪ್ಪು ಡಿಸಿಷನ್ ಅಂತ ಅನ್ಕೊಂತಾ ಇದ್ದೀನಿ ಇವತ್ತು, ಅವತ್ತಿಗೆ ಅನ್ಸಿಲ್ಲ ಅದು ತಪ್ಪಂತ, ಬಟ್ ಇವತ್ತೇನು ತಪ್ಪು ಡಿಸಿಷನ್ ಅಂತ ಅನ್ಕೊಳ್ತಾ ಇದ್ದೀನಿ, ಅದನ್ನು ಭೇದಿಸೋ ಶಕ್ತಿ ನನ್ಗೆ ಇವತ್ತಿದೆ. ಸೊ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ವೈ ತನಿಷಾ ಇಸ್ ಸ್ಟಿಲ್ ಸಿಂಗಲ್. ಎಸ್. Are you still single? Yes. I am not ready to mingle immediately because ನನ್ನ ಗೋಲ್ ಬಂದು ನಾನು ಇನ್ನೂ ಅಚೀವ್ ಮಾಡಬೇಕು. ನಾನು ಇವಾಗ ಏನ್ ಬ್ಯುಸಿ ಇದ್ದೀನಿ ಅಥವಾ ಬ್ಯುಸಿ ಇರಬೇಕು ಅಂತ ನಾನು ಆಸೆ ಪಟ್ಟಿದ್ದೆ, ಆ ಒಂದು ಸ್ಥಾನದಲ್ಲಿ ಇವತ್ತು ಇದ್ದೀನಿ ಅಂತ ಅನ್ಬೇಕಾದ್ರೆ ಇದಕ್ಕಿಂತ ಬೆಟರ್ ಆಗಿ, ಬಿಕಾಸ್ ದೇವ್ರು ಕೊಟ್ಟು ನೋಡ್ತಾನಂತೆ, ಕಿತ್ಕೊಂಡು ನೋಡ್ತಾನಂತೆ. ಐ ಫಾಲೋ ದ್ಯಾಟ್. ಸೊ ಕೊಟ್ಟಾಗ ನಾವು ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕಿತ್ಕೊಂಡ್ಬಿಡ್ತಾನೆ ಅನ್ನೋ ಭಯ ನನಗೆ. ಇದೊಂದು ಸಣ್ಣದಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು, ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡು ಇವತ್ತು ಐ ಡೋಂಟ್ ವಾಂಟ್ ಟು ಏನೋ ಲವ್ ಮದುವೆನೋ ಇಮಿಡಿಯೇಟ್ ಆಗಿ ಮಾಡ್ಕೊಂಡು ಇದನ್ನ ನಾನು ಸಪ್ರೆಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳು ತನಿಷರ ಲೈಫ್ ಇಂದ ನಮ್ಮ ಮುಂದೆ ಬರಲಿವೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಮೆಸೇಜ್ ಇದೆ. ನಂಗೆ ಆ ಮೆಸೇಜ್ ಓದ್ದೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ, ಬಹಳ ಖುಷಿ ಆಗ್ಬಿಟ್ಟಿದೀನಿ. ಯಾಕಂದ್ರೆ ತನಿಷಾ ಜೊತೆಗೆ ಅವರು ನಮಗೂ ಸೇರ್ಸಿ ಹೇಳ್ಬಿಟ್ಟಿದ್ದಾರೆ, 3 ಚಂದದ ಬೆಡಗಿಯರು ಇವತ್ತು ಸ್ಟುಡಿಯೋದಲ್ಲಿ ಅಂತ ಹೇಳಿ. ಸೊ ನಾನು ಇದನ್ನ ತುಂಬಾ ಹೊತ್ತು ಕಾಯಿಸ್ಲಿಕ್ಕೆ ಆಗ್ಲಿಲ್ಲ ಮೆಸೇಜ್, ಹಾಗಾಗಿ ಹೇಳ್ಬಿಟ್ಟಿದ್ದೀನಿ. ರಮ್ಯನಿಗೆ ಗೊತ್ತಾನ ಬೆಡಗಿ ಅಂತ ಹೇಳ್ತಾರೆ. ಗೌರಮ್ಮ ಅವರು ಜೀವನ್ ವಿಮಾ ನಗರದಿಂದ ಕಳ್ಸಿಕೊಟ್ಬಿಟ್ಟಿದ್ದಾರೆ. ಗೌರಮ್ಮ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ನೀವು ತನಿಷಾ? ಗೌರಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ಮೇ ಬಿ ನೀವು ನನಗೆ ಗುಂಡು ಗುಂಡು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತೀರಿ, ನೀವೇ ಅಂತ ಕಾಣಿಸುತ್ತೆ. ಸೊ ಥ್ಯಾಂಕ್ ಯು ಅಗೇನ್. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಾ ಸಿನಿ ದನಿ ಕಾರ್ಯಕ್ರಮದಲ್ಲಿ ತನಿಷಾ ಕುಪ್ಪಂಡ ನಮ್ಮ ಜೊತೆ ಆಗಿದ್ದಾರೆ. ಮೇಡಮ್, ತನಿಷಾ ಜೊತೆ ಮಾತಾಡ್ತಾ ಇದ್ರೆ ನಂಗೆ ಸಮಯ ಓಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ಸಮಯ ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ. ಹೌದು, ಈಗಾಗಲೇ ಅರ್ಧ ಗಂಟೆ ಆಗ್ತಾ ಇದೆ. ರಮ್ಯ, ಇನ್ನು ಕೆಲವು ಇಂಟ್ರೆಸ್ಟಿಂಗ್ ಬಹಳ ಆಸಕ್ತಿದಾಯಕವಾದ ವಿಷಯಗಳು ಈಗ ಅವರಿಂದ ನಾವು ಹೇಳಿ ಐ ಆಮ್ ಆಲ್ ರೆಡಿ. ನಿಮ್ಗೋಸ್ಕರನೇ ನಾನು ನೀವೇನೇನ್ ಕೇಳ್ತಿರೋ ಎಲ್ಲದಕ್ಕೂ ಉತ್ತರ ಕೊಡೋಣ ಅಂತಾನೆ ಬಂದಿದ್ದೀನಿ. ನಂದೊಂದು ವಿಚಾರ ಏನಂತಂದ್ರೆ, ಪ್ರಿಪೇರ್ ಆಗಲ್ಲ ನಾನು ಇಂಥ ವಿಚಾರಗಳಿಗೆ. ಯಾಕೆ ಅಂತಂದ್ರೆ
ಮನ್ಸಿಂದ ಮಾತಾಡಕ್ ಆಗಲ್ಲ ಅಂತ ಪ್ರಿಪೇರ್ ಆಗ್ಬಿಟ್ರೆ. ಸೊ ಚಾಟ್ ಶೋ Yeah. ವೇರ್ ಇಲ್ಲಿ ನಾವು ಸಹ ಯಾವುದೇ ಕ್ವಶನ್ಸ್ ಪ್ರಿಪೇರ್ ಆಗಿ ಬರ್ತಾ ಇಲ್ಲ. ಫ್ಲೋ ನಲ್ಲಿ ನಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾತಾಡಿದಾಗ ಮನ್ಸಿನ ಮಾತಾಡ್ತಿದೀವಿ ಅಂತ ಅನ್ಸುತ್ತೆ. ಸೊ ನಾನೇನ್ ಪ್ರಿಪೇರ್ ಆಗಿಲ್ಲ, ನೀವೇನ್ ಕೇಳ್ತೀರೋ ಅದಕ್ಕೆ ಎಷ್ಟು ಆನ್ಸರ್ ಮಾಡ್ಬೇಕು ಅನ್ಸುತ್ತೋ ಅಷ್ಟು ಆನ್ಸರ್ ಮಾಡ್ತೀನಿ. ತುಂಬಾ ಬುದ್ಧಿವಂತಿಕೆ. ನನಗೆ ಅವರನ್ನ ಹತ್ತಿರದಿಂದ ನೋಡುವಾಗ ಇವರಿಗೂ ಪೂಜಾ ಗಾಂಧಿಗೂ ಏನೋ ಒಂದು ಹತ್ತಿರದ ನಂಟು ಅಂತ ಅನ್ಸುತ್ತೆ. ಹೌದೌದು, ನಾನು ಅದನ್ನ ದಂಡುಪಾಳ್ಯದಲ್ಲಿ ನೋಡಿದೆ. ಆಕ್ಚುಲಿ ಏನ್ ಗೊತ್ತಾ, ಬಿಫೋರ್ ಐ ಮೆಟ್ ಹರ್ ಆ ಸಿನಿಮಾದಲ್ಲಿ ನಾನು ಅವ್ರನ್ನ ಮೀಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಸಾಮಾನ್ಯವಾಗಿ ಯಾರ್ಯಾರು ನೋಡ್ತಿದ್ರು ಎಲ್ಲಾರು ಪೂಜಾ ಗಾಂಧಿ ತರ ಕಾಣಿಸ್ತೀಯಾ ಅಂತ ಅದು ತುಂಬಾ ಬರ್ತಾ ಇತ್ತು. ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಐ ವಾಸ್ ಇನ್ ಟು ಸೀರಿಯಲ್ಸ್ ಅಂಡ್ ಆಲ್. ಅದಾದ್ಮೇಲೆ ನನಗೆ ಅವ್ರ ಜೊತೆ ಒಂದು ವರ್ಕ್ ಮಾಡೋ ಅಂತ ಅವಕಾಶ ಸಿಕ್ತು. ನಾನು ಎಷ್ಟು ಪ್ರೌಡ್ ಅಲ್ಲಿ ಹೇಳ್ಬಹುದು ಅಂತ ಅಂದ್ರೆ, ಓಕೆ, ಸೊ ಕನ್ನಡದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ ಅವರನ್ನ ಲಿಪ್ ಟು ಲಿಪ್ ಕಿಸ್ ಮಾಡುವಂತ ಅವಕಾಶ ಸಿಕ್ಕಿರೋದು ನನಗೆ ಮಾತ್ರನೇ ಅಲ್ವಾ? ಬಹುಶಃ ಮೊದಲ ಬಾರಿ ಅನ್ಸುತ್ತೆ ತೆರೆ ಮೇಲೆ ಇಂಥದ್ದು ಕಂಡಿದ್ದು ನಾವು. ಸೌತ್ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ನಾವು ಮಾಡಿದ್ದು. ಸೊ ಇಂಥ ಒಂದು ಅವಕಾಶ ಬಂದಾಗ ನಿಮ್ಗೆ ಹೇಗಂತ ಅನಿಸುತ್ತೆ? ಐ ಮೀನ್ ಡಿಡ್ ಯು ಆಕ್ಚುಲಿ ಥಿಂಕ್ ಟ್ವೈಸ್ ಆರ್ ಥ್ರೈಸ್? ಎಂಥದಿಲ್ಲ ಆಕ್ಚುಲಿ, ಅಂದ್ರೆ ಒಂದೇ ಒಂದು ಸೀನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಣ್ಣ ಬೇಜಾರಿತ್ತು. ಯಾಕೆ ಅಂತಂದ್ರೆ ನಾನು ಅಲ್ಲಿವರೆಗೂ ಸೀರಿಯಲ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದಂತ ಆರ್ಟಿಸ್ಟ್ ಆಗಿದ್ದೆ. ಸೊ ಇವ್ರಿಗೆ ಏನಂದ್ರು, ಇಲ್ಲಮ್ಮ ನೀನು ಒಂದ್ ಸ್ವಲ್ಪ ಹೆಸರಿರೋರೇ ಬೇಕು ನಮ್ಗೆ, ನೀನ್ ಬಂದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಯೋಚನೆ ಮಾಡಿದೆ. ಬಟ್ ಸೀನ್ ಇಂಟ್ರೆಸ್ಟಿಂಗ್ ಅನ್ಸ್ಬಿಡ್ತು ನನಗೆ. ಎಲ್ಲಾರು ಹೆದರ್ತಾರೆ ಸಾಮಾನ್ಯವಾಗಿ, ಇದೇ ನನಗೂ ಅವ್ರ ಕಡೆಯಿಂದನೂ ಬಂದಿದ್ದ ಅಪ್ಡೇಟ್. ಹೆದರ್ತಾರೆ, ನೀನ್ ನೋಡಿದ್ರೆ ಟಕ್ ಅಂತ ಓಕೆ ಅನ್ಬಿಟ್ಟೆ ಅಂತ ಅನ್ಬಿಟ್ಟು. ಅದಾದ್ಮೇಲೆ ನಾನು ಶೂಟಿಂಗ್ ದಿನ ಪೂಜಾ ಗಾಂಧಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಕೂಡ ಅದೇ ತರ ಆಯ್ತು. ಏನಂತಂದ್ರೆ, ನೀನ್ ಹೇಳಿದ್ಯಾ ಮನೆಯಲ್ಲಿ ಹೇಳಿದ್ಯಾ, ಅಕಸ್ಮಾತ್ ನಿಂಗೆ ಬಾಯ್ ಫ್ರೆಂಡ್ ಇದ್ರೆ ಬಾಯ್ ಫ್ರೆಂಡ್ ಹೇಳಿದ್ಯಾ, ಬಿಕಾಸ್ ಕೀಪ್ ದೆಮ್ ಅಪ್ಡೇಟೆಡ್ ಸೊ ದಟ್ ನಾಳೆ ಇನ್ಯಾವತ್ತೂ ನಿಂಗೆ ತೊಂದರೆ ಆಗಬಾರ್ದು. ಅಂಡ್ ಮಾಡಾದ್ಮೇಲೆ ನೀವು ಸೀನ್ ನ ತೆಗೀರಿ ಅಂತಂದ್ರೆ ನಮಗೆ ಮಾಡಕ್ ಆಗಲ್ಲ ಆ ತರ ಅಂತ ಹೇಳಿ ಪೂಜಾ ಗಾಂಧಿ ಅವರು ಇನಿಷಿಯೇಟಿವ್ ತಗೊಂಡ್ ಮಾತಾಡಿದ್ರು. ಬಿಕಾಸ್ ಡೈರೆಕ್ಟ್ ಕನ್ನಡ ಅಷ್ಟಾಗಿ ಬರ್ತಿರ್ಲಿಲ್ಲ. ಸೊ ಶಿ ಥಾಟ್ ಲೈಕ್ ಅವ್ರು ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತ. ಒಂದ್ ಹೆಚ್ಚು ಕಮ್ಮಿ ಅರ್ಧ ಮುಕ್ಕಾಲು ಗಂಟೆ ನಾವು ಮಾತಾಡಿರ್ಬೋದೇನೋ ಬರೀ ಇದೇ ವಿಚಾರವಾಗಿ. ಅಂದ್ರೆ ರೆಡಿನಾ ನೀನು, ಐ ಯು ರಿಯಲಿ ರೆಡಿ ಅಂತ. ಐ ವಾಸ್ ಲೈಕ್ ಬೋಲ್ಡ್ ಎನಫ್, ಲೈಕ್ ನೀವೇನ್ ತಲೆನೇ ಕೆಡ್ಸ್ಕೊಬೇಡಿ ನಾನು ಮಾಡ್ತೀನಿ ಅಂತ. ಬಟ್ ಏನಂದ್ರೆ ಅದೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನಿಸ್ತು. ಐ ವಾಸ್ ಟೂ ಹಾರ್ಡ್ ಆನ್ ಹರ್. ನಥಿಂಗ್ ಆಕ್ಚುಲಿ ನೋ. ಯಾಕೆ ಅಂತಂದ್ರೆ ನನಗೆ ಒಂದು ಐ ವಾಸ್ ಆನ್ಸರಬಲ್ ಟು ಓನ್ಲಿ ಮೈ ಮಾಮ್. ಸೊ ಹಾಗಾಗಿ ಅಮ್ಮಂಗೆ ಯಾವ ರೀತಿ ಹೇಳಿದ್ದೆ ಅಂತಂದ್ರೆ, ಇದು ಲಿಪ್ ಕಿಸ್ ಅನ್ನೋದ್ ರೀತಿನಲ್ಲೆಲ್ಲ ಹೇಳಿರ್ಲಿಲ್ಲ. ಅವ್ರಿಗೆ ಏನ್ ಹೇಳಿದೆ ಅಂದ್ರೆ, ಮಮ್ಮಿ ಏನಿಲ್ಲ, ಇವತ್ತೊಂದು ಸೀನ್ ಇತ್ತು, ಅದ್ರಲ್ಲಿ ನಾನು ಪೂಜಾ ಗಾಂಧಿ ಕಿಸ್ ಕೊಟ್ಬಿಟ್ಟು ಬಂದೆ ಗೊತ್ತಾ, ಅಷ್ಟೇ. ಲೈಟ್ ಆಗಿ. What about your sister? Older sister? Aren't you close to her? ಅವ್ರ ಹತ್ರ ಶೇರ್ ಮಾಡಿ. ಕ್ಲೋಸ್ ಅಂತ ಏನಿಲ್ಲ, ನಾನು ಹಂಗ್ ಕಂಪೇರ್ ಮಾಡಿದ್ರೆ ಅಮ್ಮನ ಜೊತೆನೆ ಜಾಸ್ತಿ ಕ್ಲೋಸ್. ಸೊ ಕಂಫರ್ಟಬಲ್ ಆಗಿ ಅವ್ರಿಗೆ ಹೇಳ್ಬಿಡ್ತೀನಿ ನಾನು. ಸೊ ಈ ತರ ಏನಾದ್ರು ಗೊತ್ತಾಯ್ತಾ ಆಗ ಹೇಳುವಾಗ ನೀವು? ಅಲ್ಲ, ಅವಾಗ ಗೊತ್ತಾಗ್ಲಿಲ್ಲ ಅಂದ್ರೂ ತೆರೆ ಮೇಲೆ ನೋಡ್ಲಿಲ್ವಾ ಅಮ್ಮ? ಸಿನಿಮಾ ನೋಡ್ಲಿಲ್ವಾ? ಹಳೆದಾಗ್ಬಿಡ್ತು ವಿಷಯ, ಹಳೆದಾಗ್ಬಿಡ್ತು. ಆದ್ರೆ ನಾನೇನ್ ಸುಳ್ಳು ಹೇಳಿಲ್ಲಲ್ಲ, ನಾ ಹೇಳಿದ್ನಲ್ಲ, ಮುಗಿತಲ್ಲಿಗೆ. ಬಟ್ ಈ ಪೆಂಟಗನ್ ಟೈಮಲ್ಲಿ ಅದೇ ರೀತಿಯಾಗಿ ಆಯ್ತು. ಬಟ್ ಅಲ್ಲಿ ತಗ್ಲಾಕೊಂಡ್ಬಿಟ್ಟೆ. ಯಾಕೆ ಅಂತಂದ್ರೆ ಸ್ವಲ್ಪ ನ್ಯೂಸ್ ಚಾನೆಲ್ಸ್ ಅಲ್ಲೆಲ್ಲ ಡೀಪ್ ಆಗಿ ಬಂದ್ಬಿಡ್ತು. ಅದು ಕ್ವೆಶನ್ಸ್ ಕೇಳಿದ್ದು ಅದು ಕಾಂಟ್ರವರ್ಸಿ ಆಯ್ತಲ್ಲ. ಸೊ ಆ ವಿಚಾರ ಬಂದಾಗ ಸ್ವಲ್ಪ ಅಮ್ಮ ಬೇಜಾರಾದ್ರು. ಬಟ್ ಎಸ್, ಐ ಆಮ್ ಕೇಪಬಲ್ ಆಫ್ ಕನ್ವಿನ್ಸಿಂಗ್ ಅಮ್ಮ. ಯಾಕೆ ಈ ಕಾಂಟ್ರವರ್ಸಿ ಅನ್ನುವಂಥದ್ದು ಈ ಆಕ್ಟರ್ ಅಥವಾ ಆಕ್ಟ್ರೆಸ್, ಈ ಕಲಾವಿದ್ರ ಸುತ್ತಾನೆ ಸುತ್ಕೊಳ್ಳುತ್ತೆ? ಬೇರೆಯವ್ರ ಲೈಫಲ್ಲಿ ಆಗೋ ಕಾಂಟ್ರವರ್ಸಿಸ್ ರೆಕಾರ್ಡ್ ಆಗಲ್ಲ, ಜನಕ್ಕೆ ರೆಕಾರ್ಡ್ ಆಗತ್ತೆ. ಅಂದ್ರೆ ಈಗ ನಾನೊಂದು ಎಲ್ಲೋ ಫುಟ್ಪಾತ್ ಅಲ್ಲಿ ನಾನು ಶಾಪಿಂಗ್ ಮಾಡಿದ್ರು ಅದು ರೆಕಾರ್ಡ್ ಆಗತ್ತೆ. ಅದೇ ನಾನು ಕಾಲೇಜಲ್ಲಿ ಇದ್ದಾಗ ಅದೇ ಫುಟ್ಪಾತ್ ಅಲ್ಲಿ ಅದೇ ಜಾಗದಲ್ಲಿ ಹೋಗಿ ನಾನು ಶಾಪಿಂಗ್ ಮಾಡಿರ್ತೀನಿ, ಯಾರು ಕೇಳಿರಲ್ಲ. ಬಿಕಾಸ್ ಐ ವಾಸ್ ಎ ಕಾಮನ್ ಮ್ಯಾನ್ ದೆನ್. ಅಂದ್ರೆ ನಾನು ಕಾಮನ್ ಪರ್ಸನ್ ಆಗಿದ್ದಾಗ ಅದು ಮ್ಯಾಟ್ರೇ ಆಗಿರಲ್ಲ. ಓನ್ಲಿ ವೆನ್ ಸಂಬಡಿ ನೋನ್ ಫೇಸ್ ಅವ್ರು ಮಾಡಿದ್ರು ಅಂತಂದಾಗ ಅದು ಒಳ್ಳೇದಾಗಿದ್ರು ಕೆಟ್ಟದಾಗಿ ಕಾಣಿಸ್ಬೋದು, ಕೆಟ್ಟದಾಗಿದ್ರು ಒಳ್ಳೇದಾಗಿ ಕಾಣಿಸ್ಬೋದು. ಅದಕ್ಕೆ ಹೇಳ್ದಲ್ಲ ಸೆಲೆಬ್ರಿಟೀಸ್ ಅಂತ ಹೇಳಿ. ವೆನ್ ಇಟ್ ಕಮ್ಸ್ ಟು ಸೆಲೆಬ್ರಿಟೀಸ್ ವಿ ಹ್ಯಾವ್ ಬೋತ್ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಬೋತ್. ನನಗೆ ಎಷ್ಟೊಂದು ವಿಚಾರದಲ್ಲಿ ಈ ಎಕ್ಸಾಂಪಲ್ ಪಾನಿಪುರಿ, ಪಾನಿಪುರಿ ಹೆಣ್ಮಕ್ಳಿಗೆ ಎಲ್ ತಿಂದ್ರು ಖುಷಿನೇ. ಹೌದು, ಟೇಸ್ಟ್ ಏನೋ ಒಂದಿರುತ್ತೆ. ಆ ಗೋಲ್ಗಪ್ಪ ನೀವ್ ಯಾವ್ದೋ ಮಾಲ್ ಅಲ್ಲಿ ಹೋಗಿ ತಿಂದ್ರೆ ಸಮಾಧಾನ ಆಗಕ್ ಚಾನ್ಸೇ ಇಲ್ಲ. ಯು ಕ್ಯಾನ್ ಈಟ್ ಇನ್ ದ ರೋಡ್ ಸೈಡ್ ಎಲ್ಲೋ ಒಂದ್ ಕಡೆ. ಅಫ್ಕೋರ್ಸ್ ಹೈಜಿನಿಕ್ ಆಗಿ ಇರಲ್ಲ ಅಂತ ನಮಗೂ ಒಂದು ತಕ್ಕ ಮಟ್ಟಕ್ಕೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಟೇಸ್ಟ್ ಮ್ಯಾಟರ್ಸ್. ಹೋಗ್ತೀವಿ, ತಿಂತೀವಿ, ಮಾಡ್ತೀವಿ. ಅದನ್ನ ಇವಾಗ ನನಗೆ ಮಾಡೋಕ್ಕಾಗ್ತಿಲ್ಲ ಅನ್ನೋ ಬೇಜಾರು ನನಗೆ ತುಂಬಾ ಕಾಡುತ್ತೆ. ಆದರೆ ಪಾನಿಪುರಿ ತಿನ್ನುವಾಗ ಆ ಎನ್ವೈರ್ಮೆಂಟ್ ಆಲ್ಸೋ ಅದಕ್ಕೆ ಪೂರಕವಾಗಿರಬೇಕು. ಯಾಕಂತಂದ್ರೆ ಆ ರೋಡ್ ಸೈಡಲ್ಲಿ ಜನರು ಹೋಗುವಂಥದ್ದು ಅಥವಾ ಸೌಂಡು ಇದೆಲ್ಲ, ವೆನ್ ಯು ಗೋ ಟು ಮಾಲ್ ಯು ಡೋಂಟ್ ಗೆಟ್ ದಟ್ ಸೇಮ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಸಮಾಧಾನ ಇರಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತಲ್ಲ. ಅದು ಎಲ್ಲಿ ತಿನ್ಬೇಕು ಅಲ್ಲಿ ತಿಂದ್ರೆ. ಹೇಳಿ ಕಾಲೇಜಲ್ಲಿ ಇರ್ಬೇಕಾದ್ರೆ ನಾನು ಹಂಗೆ ತಿಂತಾ ಇದ್ದೆಪ್ಪ. ಬಸ್ ಸ್ಟಾಪ್ ಪಕ್ಕದಲ್ಲೇ ಇರ್ತಾ ಇತ್ತು, ಕಾಲೇಜ್ ಆಚೆ ಇರ್ತಾ ಇತ್ತು, ಗೇಟ್ ಹತ್ರ ಇರ್ತಿತ್ತು. ದಟ್ ವಾಸ್ ದ ಈಸಿಯೆಸ್ಟ್ ಫುಡ್. ಅಂದ್ರೆ
ಒಂದು ಅಫೋರ್ಡ್ ಮಾಡಕ್ ಆಗ್ತಾ ಇದ್ದಿದ್ದು ಅದೇನೆ, ಇನ್ನೊಂದು ಟೇಸ್ಟ್ ಸಿಗ್ತಾ ಇದ್ದಿದ್ದು ಅದೇನೆ. ಈ ಎರಡು ಫ್ಯಾಕ್ಟರ್ ಇದೆ. ಈಗ ಅದನ್ನ ಮಾಡಕ್ ಆಗ್ತಾ ಇಲ್ಲ. ಅಂಡ್ ಪೀಪಲ್ ಥಿಂಕ್ ದಟ್ ಯಾಕೆ ಇಲ್ಲಿ ತಿಂತಾ ಇದಾರೆ ಅಂತ ಒಂದು, ಇನ್ನೊಂದು ಇಲ್ಲೂ ತಿಂತಾರ ಅನ್ನೋದು ಒಂದು. ಏನೇ ಮಾಡಿದ್ರು ಸುದ್ದಿ. ಇನ್ಯಾವುದೋ ಒಂದ್ ಕಡೆ ಹೆಲ್ತ್ ವಿಚಾರವಾಗಿ ಇಂತ ತಿನ್ನಿ ಅಂತ ಹೇಳಂಗಿಲ್ಲ, ನೀವ್ ಅಲ್ಲಿ ತಿಂತಾ ಇದ್ರಿ ಅನ್ಬಿಡ್ತಾರೆ. ನಮ್ ಉತ್ತರನೇ ಕೊಡಕ್ ಆಗಲ್ಲ ನೆಕ್ಸ್ಟ್ ಏನು. ಈ ತರದೆಲ್ಲ ಬಿಟ್ರೆ ಎವ್ರಿಥಿಂಗ್ ಎಲ್ಸ್ ಐ ಆಮ್ ಎಂಜಾಯಿಂಗ್. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾಗಿರೋ ಸಣ್ಣ ಪುಟ್ಟ ವಿಚಾರ ಬಿಟ್ರೆ ಎವ್ರಿಥಿಂಗ್ ಎಲ್ಸ್ ಐ ಆಮ್ ಎಂಜಾಯಿಂಗ್. ಸರಿ, ಹಾಗಾದ್ರೆ ಈ ಗಂಡು ಬೀರಿ ಹೆಣ್ಣು ಈ ಸಿನಿಮಾದತ್ತ ಅಥವಾ ಈ ಸೀರಿಯಲ್ ದತ್ತ ಮುಖ ಮಾಡಿದ್ದು ಹೇಗೆ? ಆ ಎಂಟ್ರಿ ಹೇಗಾಯ್ತು? ವಾಸ್ ಇಟ್ ಬೈ ಫ್ಲೂಕ್ ಆರ್ ಬೇಕಂತ ಹೇಳಿ ಬಂದ್ರ ಹೇಗೆ ಅಂತ ಹೇಳ್ಬಹುದಾ ತನಿಷಾ? ಖಂಡಿತ ಹೇಳ್ತೀನಿ. ಇದು ಬಹಳಷ್ಟು ಸಲ ಮಾತಾಡಿದ್ದೀನಿ ನಾನು. ಐ ಆಮ್ ವೆರಿ ಪ್ರೌಡ್ ದಟ್ ಐ ಆಮ್ ಹಿಯರ್ ಟುಡೇ. 3rd 4th ಸ್ಟ್ಯಾಂಡರ್ಡ್ ಮ್ಯಾಕ್ಸಿಮಮ್ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು. ನಾನು ಆಗ್ಲೇ ಅಂದರೆ ಈ ಆರ್ಟಿಸ್ಟ್ ಆಗಿ ಇಂಟರ್ವ್ಯೂ ಕೊಟ್ಟರೆ ಹೇಗಿರುತ್ತೆ, ಎಲ್ಲರೂ ಕನ್ನಡಿ ಮುಂದೆ ನಿಂತ್ಕೊಂಡು ಆಕ್ಟಿಂಗ್ ಕಲಿತಿರ್ತಾರೆ. ಆಕ್ಟಿಂಗ್ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ಹಿಂಗ್ ಮಾಡಿದ್ರೆ ಅಂದ್ರೆ ಎಲ್ಲರೂ ಈ ಸ್ಮೈಲ್ ಚೆನ್ನಾಗಿರುತ್ತಾ, ಐಬ್ರೋ ಮೇಲ್ ಮಾಡ್ಬೋದು, ಇದೆಲ್ಲ ಬಹಳಷ್ಟು ಜನ ಮಾಡೋದು ನೋಡಿದೀನಿ ನಾನು. ಬಟ್ ನೋ, ಐ ವಾಸ್ ಲೈಕ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಹಿಂಗೆ ಕುತ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಈ ತರ ಮಾಡ್ಕೋಬೇಕು, ಹೋಮ್ ರೆಮಿಡಿ ಈ ತರದ್ ಮಾಡ್ಬೇಕು, ಲಿಪ್ಸ್ಟಿಕ್ ಹಾಕೋಬೇಕು. ನಂಗೆ ಅವಾಗ ಗೊತ್ತಿದೆ ಲಿಪ್ಸ್ಟಿಕ್ ಒಂದೇ ಆಯ್ತಾ. ಸೊ ಲಿಪ್ಸ್ಟಿಕ್ ಹಾಕೋಬೇಕು, ರೆಡ್ ಲಿಪ್ಸ್ಟಿಕ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀರಾ. ಯಾಕಂದ್ರೆ ರೆಡ್ ಲಿಪ್ಸ್ಟಿಕ್ ಒಂದೇ ನಮ್ಮಮ್ಮ ಕೊಡ್ಸಿದ್ದು ನನಗೆ, ಹಾಗಾಗಿ ಅದ್ರ ಬಗ್ಗೆನೇ ಮಾತಾಡಬೇಕು, ಅದು ಒಂದೇ ಗೊತ್ತಿರೋದು. ಸೊ ಅದನ್ನ ಮಾತಾಡೋದು, ಈ ತರದ್ದೆಲ್ಲ ಮಾಡ್ತಾ ಇದ್ದೆ ನಾನು ವೆನ್ ಐ ವಾಸ್ ಇನ್ ಸ್ಕೂಲ್. ಅಂಡ್ ಈವನ್ ಐ ಡಿಡ್ ನಾಟ್ ಹ್ಯಾವ್ ದಟ್. ಇವಾಗ ನನ್ನ ಯಾರಾದ್ರೂ ಬ್ಯೂಟಿಫುಲ್ ಅಂತಂದ್ರೆ ಐ ಕ್ಯಾನ್ ಆಕ್ಸೆಪ್ಟ್. ಅಂದ್ರೆ ಅವಾಗ ನಾನು ಅದು ಇರ್ಲಿಲ್ಲ, ಯಾರು ಹೇಳ್ತಾರೆ ಅನ್ನೋ ಇಮ್ಯಾಜಿನೇಷನ್ ಇಲ್ಲ. ಆ ಟೈಮ್ನಲ್ಲಿ ಅಕ್ಕ ವಾಸ್ ವೆರಿ ಬ್ಯೂಟಿಫುಲ್. ಸೊ ಇವಾಗ್ಲೂ ಶಿ ಇಸ್ ಬ್ಯೂಟಿಫುಲ್, ಬಟ್ ಅಂದ್ರೆ ಶಿ ವಾಸ್ ಲಿಟಲ್ ಗರ್ಲಿ. ಸೊ ಏನಾಗ್ತಿತ್ತು, ಬ್ಯೂಟಿ ಅಂತ ಅನ್ಬೇಕಾದ್ರೆ ಅಕ್ಕ ಕಾಣಿಸ್ತಾ ಇದ್ರು, ಪಕ್ಕದಲ್ಲಿ ನಿಂತ್ಕೋಬೇಕಾದ್ರೆ ನಾನು ಪೊರ್ಕಿ ತರ ನಿಂತ್ಕೊಳ್ತಾ ಇದ್ದೆ ನಾನು. ಸೊ ಹಂಗಾಗಿ ಆ ತರ ಇರ್ತಿತ್ತು ನನ್ನ ಏನಾರು ರೆಡಿ ಆಗೋದಾಗಿರ್ಬೋದು, ಶಾರ್ಟ್ಸ್ ಜಾಸ್ತಿ ಹಾಕೊಂತಿದ್ದು ಈ ತರ ಇರ್ತಿದ್ದೆ ನಾನು. ಸೊ ಬ್ಯೂಟಿ ಅಂತ ಯಾರು ಕರೆಯಲ್ಲ, ಶಾರ್ಟ್ಸ್ ಹಾಕೊಂಡು ಬಾಯ್ ಕಟ್ ಮಾಡ್ಕೊಂಡು ಹುಚ್ಚರಂಗ್ ಓಡಾಡ್ತಿದ್ರೆ ಯಾರು ಕರೆಯಲ್ಲ, ಹಂಗಿರ್ತಿದ್ದೆ ನಾನು. ಐ ಮೈ ಸೆಲ್ಫ್ ಪ್ರಿಪೇರ್ಡ್. ನಾನು ಹಿಂಗೆ ಇಂಡಸ್ಟ್ರಿಗೆ ಬರಬೇಕು ಅಂತಂದ್ರೆ ನಾನು ಕಾಣಿಸ್ಬೇಕು ಹಿಂಗೆ. ಸೊ ಯೂಟ್ಯೂಬಲ್ಲಿ ಕೂತ್ಕೊಂಡು ಹುಡ್ಕೋದು ಬ್ಯೂಟಿಫುಲ್ ಆಗಕ್ಕೆ ಏನೇನು ಮಾಡಬೇಕು, ಹೆಂಗೆ ಕಾಣಿಸ್ಕೋಬೇಕು, ಹೋಮ್ ರೆಮಿಡೀಸ್ ಏನೇನು, ಫೇಸ್ ಪ್ಯಾಕ್ಗಳು ಎಕ್ಸ್ಪೆರಿಮೆಂಟ್ ಮಾಡದೇ ಇರೋದಿಲ್ಲ. ಆ್ಯಂಡ್ ನನಗೆ ಪರ್ಸ್ನಲಿ ಈ ಸ್ಕಿನ್ ಕೇರ್ ಅಥವಾ ಮೇಕಪ್ ಅನ್ನ ಎಕ್ಸ್ಪ್ಲೋರ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ. ಬಟ್ ಯಾವಾಗಲೂ ಕನ್ನಡ ಮುಂದೆ ಕೂತಾಗ ಅಮ್ಮ ಏನು ಹೇಳ್ತಿರ್ಲಿಲ್ವಾ, ಏನು ಅವಸ್ಥೆ ನಿಂದು ಅಂತೇಳಿ? ಮೇ ಬಿ ಅಷ್ಟೆಲ್ಲ ನೋಟಿಸ್ ಯಾರು ಮಾಡ್ತಿರ್ಲಿಲ್ಲ, ಬಿಕಾಸ್ ಐ ವಾಸ್ ಅನ್ ಆಲ್ ರೌಂಡರ್. ಐ ಯೂಸ್ ಟು ಬಿ ಎವ್ರಿವೇರ್. ಅಂದ್ರೆ ಅವ್ರು ಹೇಳಿದ ಕೆಲಸ ಮಾಡ್ಬಿಟ್ರೆ ನನ್ನ ಟೈಮ್ನ ಯಾರು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಸೊ ಅವ್ರು ಹೇಳಿದ ಕೆಲಸ ಪಕ್ಕ ಮಾಡ್ಬಿಡ್ತಾ ಇದ್ದೆ ನಾನು. ಆ್ಯಂಡ್ ಲೈಕ್ ನಮ್ಮನೆಗೆ ಒಂಥರ ಗಂಡು ಹುಡುಗ ನಾನು. ಸೊ ಅಮ್ಮ ತಗೊಂಬ ಅಂದ ತಕ್ಷಣ ಓಡೋಗ್ಬಿಡ್ತಿದ್ದೆ. ಆಚೆ ಸುತ್ತೋದು ಜಾಸ್ತಿ ಇಷ್ಟ ಇತ್ತು ನನಗೆ. ಸೊ ಹೇಳೋದನ್ನೇ ಕಾಯ್ತಾ ಇದ್ದೆ. ಅಂಗಡಿಗೆ ಹೋಗು, ತಗೊಂಡ್ ಬಾ, ಅದೆಲ್ಲ ಫುಲ್ ಹೈಪರ್ ಆಕ್ಟಿವ್ ಆಗಿ ಮಾಡ್ತಾ ಇದ್ದೆ ನಾನು. ಸೊ ಅವ್ರು ಯಾವತ್ತೂ ನನ್ಗೆ ಕಂಪ್ಲೇಂಟ್ಸ್ ಅಂತ ಮಾಡಿಲ್ಲ. ಅಮ್ಮ ನನ್ಗೆ 2nd ಸ್ಟ್ಯಾಂಡರ್ಡ್ ಲಾಸ್ಟ್ ಹೊಡೆದಿದ್ದು. ಅದಾದ್ಮೇಲೆ ಲೈಕ್ ಶಿ ಡಿಡ್ಂಟ್ ಇವನ್, ಐ ನೆವರ್ ಗಿವನ್ ಹರ್ ಅ ಚಾನ್ಸ್ ಟು ಸ್ಪೇರ್. ಇವಾಗ ಯಾವಾಗ ರೀಸೆಂಟ್ ಆಗಿ ಅಮ್ಮಂಗೆ ಹುಷಾರಿಲ್ದೆ ಇದ್ದಾಗ ದೇರ್ ವಾಸ್ ಅ ಸ್ಲ್ಯಾಪ್. ಅದೊಂದು ಡಿಫ್ರೆಂಟ್ ಸೆಂಟಿಮೆಂಟ್ ಸೀನ್ ನನ್ನ ಲೈಫಲ್ಲಿ. ಸೊ ಅಪಾರ್ಟ್ ಫ್ರಮ್ ದಟ್ ಶಿ ನೆವರ್ ಲೈಕ್ ಅವ್ರು ಹೊಡೆದೇ ಇಲ್ಲ ನನಗೆ. ಅದು ಚೆನ್ನಾಗಿ ನೆನಪಿದೆ. 2nd ಸ್ಟ್ಯಾಂಡರ್ಡ್ ಮಾತ್ರ ಏನಾಗಿತ್ತು, ಐ ಆಮ್ ಗೋಯಿಂಗ್ ಫ್ರಮ್ ಅ ಡಿಫ್ರೆಂಟ್ ಟಾಪಿಕ್, ಬಟ್ ಐ ಟೆಲ್ ಯು ದಿಸ್. ಅಲ್ಲಿ ಏನಾಗಿತ್ತು ಅಂತಂದ್ರೆ, ಈ ಟಮಟೆ ಹೊಡ್ಕೊಂಡು ದೇವ್ರದ್ದು ಮೆರವಣಿಗೆ ಮಾಡ್ತಾರ. ಹೌದು. ಸೊ ಸೌಂಡ್ಗೆ ಹೋಗ್ಬಿಟ್ಟಿದ್ದೀನಿ ನಾನು ಅವ್ರ ಜೊತೆನಲ್ಲಿ, ತಪ್ಪಿಸ್ಕೊಂಡಿದ್ದೀನಿ. ಸೊ ಹೋಗ್ತೀಯಾ ಅಂತ ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ ನನಗೆ. ಹ್ಯಾಂಗರ್, ನಮ್ಮಮ್ಮಿ ಹ್ಯಾಂಗರ್ ಅಲ್ಲಿ ಹೊಡೆಯೋದು ಅಭ್ಯಾಸ ಇತ್ತು. ಸೊ ಹ್ಯಾಂಗರ್ ಅಲ್ಲಿ ಹೊಡೆದಿದ್ದಾರೆ ನನಗೆ. ಕೈಯಲ್ಲಿ ಸಿಕ್ಕಿದ ಹ್ಯಾಂಗರ್ ಅಂದ್ರೆ ಭಯ ಇತ್ತು ನಮ್ಗೆಲ್ಲರೂ. ಕೆಲವರಿಗೆ ಬೆಲ್ಟ್, ಕೋಲ್ ಅಂದ್ರೆ ಭಯ ಇರ್ತಾರಲ್ಲ, ನಮ್ಗೆ ಹ್ಯಾಂಗರ್ ಭಯ ಇತ್ತು. ಸೊ ಹ್ಯಾಂಗರ್ ತಗದ್ ಬಾರ್ಸಿದ್ದೇನೆ, ಫುಲ್ ಮಾರ್ಕ್ ಬರೋಂಗ್ ಹೊಡೆದಿದ್ರು ನನಗೆ. ಸೊ ಇದನ್ನ ಯಾರು ಪೇರೆಂಟ್ಸ್ ಫಾಲೋ ಮಾಡಬೇಡಿಪ್ಪ. ಸೊ ಬ್ಯೂಟಿಫುಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಮ್ಮ ಮಾಡಿ ಮೇಲೆ ಒಬ್ರು ಟೆನೆಂಟ್ ಇದ್ರು. ದೆನ್ ಇಟ್ ವಾಸ್ ಸುವರ್ಣ ವಾಸ್ ಅ ನ್ಯೂ ಚಾನಲ್. ಆ ಚಾನಲ್ಗೆ ಹಿ ವಾಸ್ ವರ್ಕಿಂಗ್. There I got an opportunity to work for a single episode when I was in college. Just see how the opportunity comes knocking at your door ಅಂತ ಹೇಳ್ತಾರಲ್ಲ. ನಾಕ್ ಮಾಡ್ಲಿಲ್ಲ, ನಾನೇ ಹೋಗಿ ನಾಕ್ ಮಾಡಿದೆ. ನಾನು ಅವ್ನು ಸುವರ್ಣದಲ್ಲಿ ವರ್ಕ್ ಮಾಡ್ತಾನೆ ಅಂದ್ಮೇಲೆ ನಾ ಫ್ರೆಂಡ್ ಮಾಡ್ಕೊಂಡಿದ್ದು. ಐ ಆಮ್ ದಟ್ ಬ್ರಿಲಿಯಂಟ್. ಯಾಕಂದ್ರೆ ನನ್ಗೆ ಒಂದು ಲೀಡ್ ಸಿಗ್ಬೇಕಲ್ಲ. ಅಲ್ಲಿವರೆಗೂ ಏನಾಗ್ತಿತ್ತು ಅಂದ್ರೆ, ದರ್ ವಾಸ್ ದಿಸ್ ಪ್ರೋಸೆಸ್. ಮೊದಲು ಪೇಪರ್ ಅಲ್ಲಿ ಬರ್ತಾ ಇತ್ತು, ಅದನ್ನ ಫಾಲೋ ಮಾಡಿ ಆ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡೋದು, ಇದನ್ನೆಲ್ಲ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೆ ನಾನು. ಸೊ ಇಲ್ಲಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ವಾ? ಸಿಕ್ಕಿದ್ದೆಲ್ಲದೂ ದೂರ ಇದೆ. ನಂಗೆ ಹೋಗಕ್ ಗೊತ್ತಿಲ್ಲ. ಐ ಕಾಂಟ್ ಟ್ರಾವೆಲ್, ನಂಗೆ ಗೊತ್ತಿಲ್ಲ. ಐ ವಾಸ್ ಟು ಯಂಗ್ ಟು ಡಿಸೈಡ್ ನಾನು ಇಲ್ಲಿಂದ ಅಲ್ಲಿ ಹೋಗ್ಬೋದಾ ಅಂತ. ಆಟೋ ಹತ್ತಿದ್ರೆ ಹೋಗ್ಬೋದು ಅಂತ ಗೊತ್ತು. ಅವ್ರು 200 ರೂಪಾಯಿ ಆಟೋ ಚಾರ್ಜ್ ಕೇಳಿದ ತಕ್ಷಣ ಸೈಲೆಂಟ್ ಆಗ್ತಿದ್ದೆ. ಬಟ್ ಇಲ್ಲಿ ನಿಮ್ದು ಆವಾಗ BBM ಎಲ್ಲ ಆಗಿತ್ತಾ? ಐ ಮೀನ್ ಯು ಹ್ಯಾಡ್ ಕಂಪ್ಲೀಟೆಡ್ ಯುವರ್ ಎಜುಕೇಶನ್? ಐ ಕಂಪ್ಲೀಟೆಡ್. ದಿಸ್ ವಾಸ್ ಬಿಫೋರ್ ದಟ್. ಪ್ಯೂನಲ್ಲಿ ಇದ್ದಾಗ ಆಗಿದ್ದು. ಆ ಒಂದು ಎಪಿಸೋಡ್ಸ್ ಏನೋ ಆದ್ಮೇಲೆ
ಒಂದು ಫೋಟೋ ಶೂಟ್ ಏನೋ ಮಧ್ಯದಲ್ಲಿ ಆಯಿತು. ದಟ್ ವಾಸ್ ಅಗೇನ್ ನಂಗೆ ಫಾಲೋ ಅಪ್ ಮಾಡೋಕೆ ಗೊತ್ತಿಲ್ಲ, ಅವ್ರನ್ನ ನೆನ್ಪಿಟ್ಕೊಳ್ಳೋಕೆ ಗೊತ್ತಿಲ್ಲ. ಅವಾಗ ಅದೆಲ್ಲ ಒಬ್ರು ಡೈರೆಕ್ಟರ್ನ ನೆನ್ಪಿಟ್ಕೋಬೇಕು ಅಥವಾ ಕ್ಯಾಮ್ರಾ ಪರ್ಸನ್ನ ನೆನ್ಪಿಟ್ಕೋಬೇಕು ಅಂತ ನಂಗೆ ಗೊತ್ತಿಲ್ಲ. ಸೊ ಟಚ್ ಆಗಿದ್ದು ಅಲ್ಲಲ್ಲೇ ಬ್ರೇಕ್ ಆಗಿಬಿಡ್ತಿತ್ತು. ಆ್ಯಂಡ್ ಯಾರೋ ನನಗೆ ತಲೆಗೆ ತುಂಬಿಸ್ಬಿಟ್ರು, ಎಲ್ಲ ಓದಕ್ಕೆ ಬರದೇ ಇರೋರು ಅನ್ಎಜುಕೇಟೆಡ್ ಇಂಡಸ್ಟ್ರಿಗೆ ಬರ್ತಾರೆ ಅಂತ. ಸೊ ದೆನ್ ಐ ಡಿಸೈಡೆಡ್ ಅದೆಲ್ಲ ಗೊತ್ತಿಲ್ಲ ನನಗೆ, ನಾನು ಡಿಗ್ರಿ ಮಾಡಿದ್ಮೇಲೆ ಮಾಡೋದು ಅಂತ. ಸೊ ಡಿಗ್ರಿ ಮುಗಿಸಿದ ಮೇಲೆ ಐ ಟ್ರೈ ಟು ಗ್ರ್ಯಾಬ್ ಎವ್ರಿ ಸಿಂಗಲ್ ಆಪರ್ಚುನಿಟಿ. ನನಗಿದ್ದು ಎಲ್ಲಿ ಸಿಗುತ್ತೋ ಒಂದು ಲೀಡ್ ಸಿಗ್ತಾ ಇದ್ರೆ ಸಾಕಂತ ಹೇಳಿ ಆ ಥರನೇ ಯಾವುದೋ ಒಂದು 2-3 ಸಿನಿಮಾ ಮಾಡಿದೆ. ಸಿನಿಮಾ ಮಾಡಾದ್ಮೇಲೆ ದೆನ್ ಐ ಗಾಟ್ ಯಾವುದೋ ಬೇರೆ ಸೀರಿಯಲ್ಗೆ ಆಡಿಷನ್ ಕೊಟ್ಟಿದ್ದು. ಅದಾದ್ಮೇಲೆ ಟೆಲಿಕಾಸ್ಟ್ ಆಗಿದ್ದು ಅಶ್ವಿನಿ ನಕ್ಷತ್ರ ಫಸ್ಟ್ ಸೀರಿಯಲಲ್ಲಿ. ಸಿನಿಮಾದಲ್ಲಿ ಪಾರಿಜಾತ ಅಂತ ಒಂದು ಸಿನಿಮಾ, ಅದು ದಿಗಂತ್ ಅವರ ತಂಗಿಯಾಗಿ ನಾನು ಕಾಣಿಸ್ಕೊಂಡಿದ್ದೆ. ಅದು ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಇನ್ನೊಂದಷ್ಟು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಹೋದೆ. ಅದಾದಮೇಲೆ ನನ್ನ ಒಂದು ಫೇವ್ರೆಟ್ ಸಾಂಗ್ ಇದೆ ಪರಮಾತ್ಮದಲ್ಲಿ. ಸೊ ಆ ಸಿನಿಮಾದಲ್ಲಿ ನಾನು ಹಂಗೋ ಹಿಂಗೋ ವರ್ಕ್ ಮಾಡುವಂಥ ಅವಕಾಶ ಸಿಕ್ತಿತ್ತು. ನನಗೆ ಆ ಟೈಮಲ್ಲಿ ಇನ್ನೊಬ್ರು ಯಾರೋ ಹೇಳ್ಕೊಟ್ರು, ಇಲ್ಲ ಇವಾಗ ಹೀರೋಯಿನ್ ಆಗಿದೆಯಾ, ನೀನು ಹೀರೋಯಿನ್ ಆಗೇ ಮಾಡು, ಇಲ್ಲ ಅಂದ್ರೆ ಗ್ರೋತ್ ಇರಲ್ಲ, ಹಂಗೆ ಈ ಥರದ್ದೆಲ್ಲ ನಮಗೆ ತುಂಬ ಜನ ಹೇಳ್ಕೊಡ್ತಿರ್ತಾರೆ. ಕೇಳಿಸ್ಕೋಬಾರ್ದು ಅಲ್ವಾ? ತನಿಷಾ ಇಸ್ ಇಂಟೆಲಿಜೆಂಟ್ ಇನಫ್ ನಾಟ್ ಟು ಅಕ್ಸೆಪ್ಟ್ ಸಚ್ ಸಿನಿಮಾ ಗೊತ್ತಿಲ್ವಲ್ಲ. ಸಿನಿಮಾ ಅಂದ್ರೆ ದ ನ್ಯೂ ಪ್ಲೇಸ್, ಅಲ್ಲಿ ಏನಾಗುತ್ತೆ, ಯಾರೋ ಒಬ್ರು ಸೀನಿಯರ್ ಹೇಳ್ತಾ ಇರ್ಬೇಕಾದ್ರೆ ನಮ್ಗೆ ಕೇಳಬೇಕು ಅಂತ ಅನ್ಸ್ಬಿಡುತ್ತೆ. ಆ ಸಂದರ್ಭದಲ್ಲಿ ನಾನು ಆ ಸಿನಿಮಾದಲ್ಲಿ ವರ್ಕ್ ಮಾಡೋದನ್ನೇ ಬಿಟ್ಟೆ. ಆ ಮ್ಯಾನೇಜರ್ ಆ್ಯಕ್ಚುಲಿ ಹೇಳಿದ್ರು ನನಗೆ, ಭಟ್ರ ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಂತ ಜನ ತುಂಬ ಕಾಯ್ತಿರ್ತಾರೆ, ನೀವು ಯಾಕೆ ಇದನ್ನು ರಿಜೆಕ್ಟ್ ಮಾಡ್ತಿದ್ದೀರಾ ಅಂತ. ಏನೋ ತಮಿಳಲ್ಲಿ ಒಂದು ಸಿನಿಮಾ ಮಾಡ್ತಿದ್ದೆ, ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತಿದ್ದೆ ಹೀರೋಯಿನ್ ಆಗಿ. ಸೊ ಅದು ಮೈಂಡಲ್ಲಿ ಅವ್ರು ಹೇಳಿದ್ದು ಆ್ಯಡ್ ಆನ್ ಆಗಿತ್ತು. ಸೊ ಆ ಟೈಮಲ್ಲಿ ಏನಾಯಿತು ಅಂತಂದರೆ ಐ ಟುಕ್ ದ ಡಿಸಿಷನ್ ಟು ಸೇ ನೋ. ಅದಾದಮೇಲೆ ಒಂದಷ್ಟು ದಿನ ನನಗೆ ಏನು ಕಾಲ್ಸ್ ಬರೋದು ಸ್ಟಾಪ್ ಆಯಿತು, ಅದೇ ಕ್ಯಾರೆಕ್ಟರ್ ರೋಲ್ಸ್ಗೆ ಕಾಲ್ಸ್ ಬರೋದು ಸ್ಟಾಪ್ ಆಯಿತು. ದಟ್ ಈಸ್ ವೆನ್ ಐ ಗಾಟ್ ಇನ್ ಟು ಸೀರಿಯಲ್. ಅಲ್ಲಿ ಕೈ ಇನ್ನೇನು ಬಿಡ್ತಾ ಇದೆ ಅಂತ ಅನ್ಬೇಕಾದ್ರೆ ಸೀರಿಯಲ್ ಕೈ ಹಿಡಿತು ನನಗೆ. ಬಟ್ ನಾನು ಸೀರಿಯಲ್ಗೆ ಕಾಲಿಟ್ಟ ದಿನದಿಂದ ನಾನು ಬೇರೆ ಇನ್ಯಾವುದೋ ಮತ್ತೆ ಸಿನಿಮಾ ಅಂತ ಹೋಗೋವರೆಗೂ ಕಂಟಿನ್ಯೂಸ್ ಆಗಿ ಒಂದು 6 ವರ್ಷ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದೆ. ಐ ವಾಸ್ ದ ಬಿಸಿಯೆಸ್ಟ್ ಆರ್ಟಿಸ್ಟ್ ಅಂತ ನನಗೆ ಫೀಲ್ ಆಗ್ತಾ ಇತ್ತು. ಅಷ್ಟು ಡೇ ನೈಟ್ ವರ್ಕ್ ಮಾಡ್ತಾ ಇದ್ದೆ. ಒಂದು ವಾರ ತೆಲುಗು ಮಾಡ್ತಾ ಇದ್ದೆ, ಇನ್ನೊಂದು ವಾರ ಕನ್ನಡ ಮಾಡ್ತಾ ಇದ್ದೆ, ಮತ್ತೊಂದು ವಾರ ನಾನು ತಮಿಳ್ ಮಾಡ್ತಾ ಇದ್ದೆ. ಅಷ್ಟರ ಮಟ್ಟಿಗೆ ನನಗೆ 3-4 ಪ್ರಾಜೆಕ್ಟ್ ಒಂದು ತಿಂಗಳಿಗೆ ನಾನು ಡೇಟ್ಸ್ ಮ್ಯಾನೇಜ್ ಮಾಡೋ ಅಷ್ಟರ ಲೆವೆಲ್ಗೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ ಸ್ಮಾಲ್ ಸ್ಕ್ರೀನ್. ತನಿಷಾಗೆ ಎಷ್ಟು ಭಾಷೆ ಗೊತ್ತು ಆಗಿದ್ರೆ? ಕನ್ನಡ ತಮಿಳ್ ಫ್ಲೂಯೆಂಟ್ಲಿ ಮಾತಾಡ್ತೀನಿ. ಇಂಗ್ಲೀಷು ಹಿಂದಿ ಎಲ್ಲ ಫ್ಲೂಕಲ್ಲಿ ಬರೋದು ಏನು ಬರುತ್ತೋ ಆ ಸೆಂಟೆನ್ಸ್ ಅಷ್ಟೇನೆ. ತೆಲುಗು ಒಂಚೂರು ಮ್ಯಾನೇಜಬಲ್. ಅದೇ ಇಂಗ್ಲೀಷ್ ಏನೋ ಓದಿದ್ದೀವಿ ಅನ್ನೋ ಕಾರಣಕ್ಕೆ ಬರುತ್ತೆ. ಜೀವನಕ್ಕೆ ಸಾಕಷ್ಟು ಆಯ್ತು. ಕೂರ್ಗಿ ಒಂದು. ಹೌದೌದು, ಅದನ್ನ ಈಗ ನೀವು ಅಲ್ಲಿ ಹೀರೋಯಿನ್ ಪಾತ್ರ ಬೇಕಂತ ಹೇಳಿದವರು ಈ ರೀತಿ ಸೀರಿಯಲ್ಗೆ ಬಂದಾಗ ಅದು ಒಂಥರ ಡೌನ್ ಗ್ರೇಡ್ ಅಂತ ಕೆಲವರು ಹೇಳ್ತಾರೆ. ಅಂತದ್ದು ನನಗೆ ಹೇಳ್ಕೊಟ್ಟಿದ್ದೆ ಅದು. ಅಂದ್ರೆ ಇದೇ ಭಾಷೆಯಲ್ಲಿ ಹೇಳ್ಕೊಟ್ಟಂಥದ್ದು. ಸೀರಿಯಲ್ ಎಲ್ಲ 30 ವರ್ಷ ಆದ್ಮೇಲೆ ಮಾಡಬೇಕು ಆ ಥರದ್ದು ಒಂದು. ಆಮೇಲೆ ಸಾಫ್ಟ್ವೇರ್ ಕಂಪ್ನಿ ಥರ ನೀವು ಬೆಳಗಿಂದ ರಾತ್ರಿವರೆಗೂ ಅಲ್ಲೇ ಫಿಕ್ಸ್ ಆಗಿಬಿಡ್ತೀರ, ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಟೈಮ್ ಹೌದು ಅಲ್ಲೇ ಫಿಕ್ಸ್ ಆಗ್ತೀವಿ, ಬಟ್ ತುಂಬ ಏನೇನೋ ಕಲಿಸುತ್ತೆ. ನನ್ನ ಲೈಫ್ನಲ್ಲಿ ಇಫ್ ಅಟ್ ಆಲ್ ಪೇಷನ್ಸ್ ಅಂತ ಒಂದು ಬಂದಿದೆ ಅಂತಂದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಸೀರಿಯಲ್ ನಾನು ಮಾಡಿಲ್ಲ ಅಂದಿದ್ರೆ ನನ್ನ ಲೈಫಲ್ಲಿ ನಾನು ಇಷ್ಟೆಲ್ಲ ಪೇಷನ್ಸ್ ಆಗಿರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನಾನು ಅದನ್ನ ಕಲಿತಾನೂ ಇರಲಿಲ್ಲ. ಒಂದು ಸಿನಿಮಾಯಿಂದ ಓದೋರ್ಗೆ ಟ್ರೀಟ್ಮೆಂಟ್ ಬೇರೆ ತರ ಇರುತ್ತೆ, ಹೆಸರು ಮಾಡಿರೋರ್ಗೆ ಟ್ರೀಟ್ಮೆಂಟ್ ಬೇರೆ ತರ ಇರುತ್ತೆ, ಹೊಸಬರಿಗೆ ಬೇರೆ ತರ ಇರುತ್ತೆ. ಅಂಡ್ ಇಲ್ಲಿ ಸಿನಿಮಾ ಈ ತರ ಕ್ಯಾರೆಕ್ಟರ್ ರೋಲ್ಸ್ ಮಾಡ್ಕೊಂಡು ಹೋಗಿದ್ದವ್ರಿಗೆ ಹೊಸಬ್ರಂತಾನೆ ಕನ್ಸಿಡರೇಷನ್ ಅಲ್ಲಿ. ಸಿನಿಮಾಯಿಂದ ಸೀರಿಯಲ್ ಹೋದ್ರು ಅಷ್ಟೇ, ಸೀರಿಯಲ್ ಇಂದ ಸಿನಿಮಾಗೆ ಬಂದ್ರು ಅಷ್ಟೇ. ರೋಲ್ಸ್ ಮಾಡ್ಕೊಂಡು ಅಂಟಿಲ್ ಅನ್ಲೆಸ್ ಲೀಡ್ ಮಾಡಿಲ್ಲ ಅಂತಂದ್ರೆ ಬೆಲೆ ಎರಡೂ ಕಡೆ ಬೇರೆ ಬೇರೆನೆ. ತಮಿಳ್ ಮಾಡ್ಕೊಂಡು ಬಂದ್ರೆ ಬೇರೆ ರೆಸ್ಪೆಕ್ಟ್ ಇರುತ್ತೆ, ಮಾಡ್ಕೊಂಡ್ಬಂದ್ರೆ ಜಾಸ್ತಿ ಆಗುತ್ತೆ, ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಅದನ್ನ ನೋಡಿ ನನಗೆ ಶಾಕ್ ಆಯ್ತು. ಯಾಕಂತಂದ್ರೆ ಐ ರಿಮೆಂಬರ್ ನನ್ನ ಫಸ್ಟ್ ಸಿನಿಮಾ ತಮಿಳಲ್ಲಾಗಿತ್ತು, ಮೇಡೈ ಅಂತ. ಅದಾದಮೇಲೆ ನನಗೆ ಬಂದ ಆಪರ್ಚುನಿಟಿನ ನಾನು ಕನ್ನಡದಲ್ಲಿ ಮಾಡಬೇಕು, ಕನ್ನಡದಲ್ಲಿ ಹೆಸರು ಮಾಡಬೇಕು ಅಂತ ನಾನು ಅದೊಂದು ಸಿನಿಮಾನ ಅಲ್ಲೊಂದು ರಿಜೆಕ್ಟ್ ಮಾಡಿದ್ದೆ. ಐ ರಿಗ್ರೆಟ್ ಇವನ್ ಟಿಲ್ ಟುಡೇ. ಮಾಡಬಾರ್ದಿತ್ತು. ಯಾಕೆ ಅಂತಂದರೆ ಸಿನಿಮಾಗೆ ಭಾಷೆ ಇಲ್ಲ. ಇವತ್ತು ಪ್ಯಾನ್ ಇಂಡಿಯಾ ಅಂತ ಓಡ್ತಾ ಇದೆ. ಆವತ್ತಿಗೆ ನಮ್ಗೆ ಇನ್ನೊಂದು ಸಿನಿಮಾ ಆ್ಯಡ್ ಆನ್ ಆಗಿರೋದು, ನನಗೆ ಪೇಮೆಂಟ್ ಸಿಕ್ಕಿರೋದು, ನನಗೆ ಇನ್ನೊಂದು ಸಿನಿಮಾ ಆ್ಯಡ್ ಆನ್ ಆಗಿರೋದು, ಆ್ಯಕ್ಟಿಂಗ್ ಇನ್ನೊಂಚೂರು ಜಾಸ್ತಿ ಕಲ್ತಿರ್ತಿದ್ದೆ, ಸಮಥಿಂಗ್ ಪಾಸಿಟಿವ್ ಎಂಡಲ್ಲೇ ಆಗ್ತಿತ್ತು. ಬಟ್ ರಿಜೆಕ್ಟ್ ಮಾಡಿದ್ರಿಂದ ಏನಾಯಿತು, ನನಗೆ ಮತ್ತೆ ಅವ್ರು ಆ ಕಡೆಯಿಂದ ಕರೀಲಿಲ್ಲ, ನಿಮಗೆ ಮತ್ತೆ ಹೋಗ್ಲಿಕ್ಕೆ ಆಗಲಿಲ್ಲ. ಅಂದರೆ ಅದಾದ್ಮೇಲೆ ನಾನು ಇವಾಗ ಯಾವುದೋ ಸೀರಿಯಲ್ಗಿರಿಯಲಿಂದ ಎಲ್ಲ ಮಾಡಾದ್ಮೇಲೆ ಅದು ಯಾವುದೋ ಒಂದು ಲಿಂಕ್ ಥ್ರೂ ಒಂದು ಒಳ್ಳೆ ಪಾತ್ರ ಮಾಡಿದೆ ನಾನು, ಸಾಂಡ್ರಿದಲ್ ಅಂತ ಒಂದು ತಮಿಳ್ ಸಿನಿಮಾ. ಬಟ್ ಏನಂತಂದರೆ ಅದೇ ಒಂದು ಸೀರಿಯಲ್ ಆ ಕಡೆಯಿಂದ ಮಾಡ್ಕೊಂಡು ಈ ಕಡೆ ಬರ್ತಿದ್ದಂಗೆ ನನ್ನ ಪೇಮೆಂಟ್ ಆಟೋಮೆಟಿಕ್ಲಿ ಡಬಲ್ ಆಯಿತು. ಸೊ ದಿಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್. ಅಂದರೆ ನಾನೇನು ತೊಗೊಳ್ತಿದ್ನೋ ಇದೇ ಕನ್ನಡದಲ್ಲಿ ನಾನೇನು ತೊಗೊಳ್ತಿದ್ನೋ ಅದು ಅಲ್ಲಿ ಹೋಗಿ ಬಂದು ಮಾತ್ರಕ್ಕೇನೆ ಡಬಲ್ ಇಮಿಡಿಯೇಟ್ ಆಗಿ ಡಬಲ್ ಆಯಿತು. ತನಿಷಾಗೆ ಫಸ್ಟ್ ಪೇಮೆಂಟ್ ನೆನಪಿದ್ಯಾ? ಹಾಂ, ಅದೇ ನಾನು ಸಿಂಗಲ್ ಎಪಿಸೋಡ್ ಹೇಳದ್ನಲ್ಲ, ಅದು 500 or 600 ಸ್ವರ್ಣ.
ಸಿಂಗಲ್ ಎಪಿಸೋಡ್. ಸಿಂಗಲ್ ಇವ್ರು ಹೋಗಿ ಫ್ರೆಂಡ್ ಮಾಡಿಸಿದ್ದು. ಅದೇ ಬಾಗ್ಲು ಪಾಪ ಹುಡುಗ ಕೇಳಿಸ್ಕೊಂಡ್ರೆ ಈಗ ಅವನು ಬೇಜಾರ್ ಮಾಡ್ಕೋತಾನೆ ಗ್ಯಾರಂಟಿ. ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ಐ ನಾಟ್ ಸೇ ನೋ, ಬಟ್ ದ ರೀಸನ್ ಇಂಟೆನ್ಷನ್ ವಾಸ್ ದಟ್ ಸೆಲ್ಫ್. ಅದು ಇದೆಲ್ಲೂ ಇನ್ನೊಂದು ಸೀಕ್ರೆಟ್ ಇವತ್ತೇ ಆಚೆ ಬಂದಿರೋದು ಆಕಾಶವಾಣಿ ಮೂಲಕ. ಆಕಾಶವಾಣಿ ಮೂಲಕ ಖಂಡಿತ. ಇಷ್ಟೆಲ್ಲ ಈ ತರ ಎಲ್ಲ ಇದ್ದು ಈ ತರ ಫುಲ್ ಪಾಶ್ ಆಗಿ ಇದ್ಕೊಂಡು ಇವಾಗ ನೋಡಿದ್ರೆ ಎಲ್ಲಿ ನೋಡಿದ್ರೆ ತನಿಷಾ ನೋಡಿದ್ರೆ ಸೀರಿಯಲ್ಲೇ ಕಾಣಿಸ್ತಾರಲ್ಲ, ಯಾಕೆ? ಹೌದಾ? ಸೋಷಿಯಲ್ ಮೀಡಿಯಾದಲ್ಲಂತೂ ತನಿಷಾ ಅಂದ್ರೆ ಸೀರಿಯಲ್ ಇರ್ತಾರೆ ಅನ್ನೋ ರೀತಿ ಆಗಿದ್ಯಪ್ಪ. ಒಂದು ಸೀರೆ ಉಡೋದು ನನಗೆ ಇಷ್ಟ. ನನಗೆ ಅವಾಗ್ಲೂ ಇಷ್ಟ ಆಯ್ತು. ಸೀರೆ ಉಟ್ಕೊಳಕ್ ಬರ್ತಿರ್ಲಿಲ್ಲ, ಕೆಟ್ಟದಾಗ ಉಟ್ಕೊಂತ ಇದ್ದೆ, ಅಮ್ಮನೇ ಉಡ್ಸ್ಬೇಕಾಗಿತ್ತು, ಈ ತರದೆಲ್ಲ ಇತ್ತು. ದರ್ ವಾಸ್ ಒನ್ ಡೇ ಪಾರಿಜಾತದಲ್ಲಿ ನಾನೊಂದು ತಂಗಿ ಪಾತ್ರ ಮಾಡ್ತಾ ಇದ್ದೆ. ನನಗೆ ಮದುವೆ ಸೀನಿಗೆ ನಾನು ಸೀರೆ ಉಡ್ಬೇಕು, ಸೀರೆ ಉಡಕ್ ಬರ್ತಾ ಇಲ್ಲ ನನಗೆ. ಅಷ್ಟೊತ್ತಿಗೆ ನಾನು ಡಿಗ್ರಿ ಎಲ್ಲ ಮುಗಿಸಿದ್ದೆ ನಾನು. ಬಟ್ ಸೀರೆ ಉಡಕ್ ಬರ್ತಿಲ್ಲ ಅನ್ನೋದು ಒಂದು ದೊಡ್ಡ ವಿಷಯ ಆಗ್ಬಿಡ್ತು ಅಲ್ಲಿ. ಯಾರೋ ಒಬ್ರು ಆರ್ಟಿಸ್ಟ್ ಹಿಂಗೇನೆ ನನಗೆ ಉಡಿಸ್ತೀನಿ ಅಂತ ಬಂದವರು ಅವ್ರ ಪಾಡಗ ಅವ್ರು ಸೀರೆ ಉಟ್ಕೊಂಡ್ರು, ಅವ್ರ ಪಾಡಗ ಅವರು ತನಿಷಾ ಪ್ಲೀಸ್ ಟೇಕ್ ಯುವರ್ ಟೈಮ್ ಅಂದ್ಬಿಟ್ಟು ಹೋಗ್ಬಿಟ್ರು. ಐ ವಾಸ್ ಸೋ ಸ್ಪೀಚ್ಲೆಸ್ ದೇರ್. ಯಾಕೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಷಯನೂ ಪ್ರತಿಯೊಬ್ಬ ವ್ಯಕ್ತಿನೂ ಏನಾದ್ರು ಒಂದು ಕಲಿಸ್ಬಿಟ್ಟು ಹೋಗ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಅವ್ರು ಹಂಗೆ ಹೇಳಿ ಹೋಗಿದ್ದು ನನಗೆ ಅಳು ಬಂದ್ಬಿಡ್ತು. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನನಗೆ ಬರಲ್ಲ ಅಂತ ತಾನೇಪ್ಪ ನಿನ್ನನ್ನು ಹೆಲ್ಪ್ ಕೇಳಿದ್ದು ನಾನು. ಇಲ್ಲ ಅಂತಂದ್ರೆ ನಿಮ್ಮ ಹೆಲ್ಪ್ ಯಾಕೆ ಬೇಕಿತ್ತು ನನಗೆ? ವಿ ಮೆಟ್ ದೇರ್ ಓನ್ಲಿ. ಅದೇ ಫಸ್ಟ್ ನಾವು ಅವ್ರನ್ನ ಮೀಟ್ ಮಾಡಿರೋದು. ಒಂದು 10 ದಿವಸದಿಂದ ಶೂಟಿಂಗ್ ಜೊತೆನಲ್ಲಿ ಮಾಡಿದ್ದೀವಿ. ಐ ಥಾಟ್ ಶಿ ವುಡ್ ಹೆಲ್ಪ್ ಬಿಕಾಸ್ ಶಿ ವಾಸ್, ಅವರು ಸೀರಿಯಲ್ ಎಲ್ಲ ಮಾಡ್ತಿದ್ರು, ಸೀರೆ ಉಟ್ಕೊಳ್ಳೋದ್ರಲ್ಲಿ ಫಾಸ್ಟ್ ಆಗಿದ್ರು. ಸೊ ಐ ಜಸ್ಟ್ ಥಾಟ್ ಲೈಕ್ ಶಿ ವುಡ್ ಹೆಲ್ಪ್ ಅಂತ. ಅದಾದ್ಮೇಲೆ ಪಾಪ ಕಾಸ್ಟ್ಯೂಮರ್ ಅಣ್ಣ, ಹಿ ವಾಸ್ ಅಂಕಲ್. ಸೊ ಐ ಆಸ್ಡ್ ವಿತ್ ನೋ ಅದರ್ ಆಪ್ಷನ್, ನನಗೆ ಬಂದು ಹೆಲ್ಪ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಬಂದು ಸೀರೆ ಉಡ್ಸಿದ್ರು. ದ್ಯಾಟ್ ಡೇ ಕಾಸ್ಟ್ಯೂಮರ್ಸ್ ಮುಂದೆ ಆಗಲಿ ಅಥವಾ ಬೇರೆ ಯಾರೇ ಈ ಥರದ್ರ ಮುಂದೆ ಆಗಲಿ ಶೈ ಫೀಲ್ ಮಾಡೋದು ಬಿಟ್ಬಿಟ್ಟೆ ನಾನು. ಬಿಕಾಸ್ ಹಿ ವಾಸ್ ಸೋ ಪ್ರೊಫೆಷನಲ್. ಅವ್ರು ಆ ಕಡೆ ಏನೂ ನೋಡ್ಲಿಲ್ಲ, ಸೀರೆ ನಿಂಗೆ ಉಡಿಸ್ಬಿಟ್ಟು ಅವ್ರು ಹೋದ್ರು. ಅಂದ್ರೆ ಅವ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಯ್ತು. ಜೊತೆಗೆ ಒಂದು ನಮಗ್ ಗೊತ್ತಿಲ್ಲ ಅಂದ್ರೆ ನಾವೇನ್ ಫೇಸ್ ಮಾಡ್ತೀವಿ ಅನ್ನೋದು ನಾನು ಕಲ್ತ್ಕೊಂಡಿದ್ದು ದಾಟ್ ಡೇ. ಅದಾದ್ಮೇಲೆ ಒಂದ್ 2 ದಿವಸ ಏನೋ ಆದ್ಮೇಲೆ ನಾವು ಮೈಸೂರಿಂದ ಶೂಟಿಂಗ್ ಇಂದ ವಾಪಸ್ ಬಂದ್ವಿ. ಯಾವುದೋ ರ್ಯಾಂಡಮ್ ಸ್ಯಾರಿ ಉಟ್ಕೊಂಡು ನಾನು ಕಂಪ್ಲೀಟ್ಲಿ ಕಂಪ್ಲೀಟಾಗಿ ಕಲ್ತ್ಕೊಂಡು ಇವಾಗ ಎಲ್ಲೋದ್ರೂ ಉಟ್ಕೋಬೇಕು ಅಂತ ಆಸೆ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಕಡೆ ತನಿಷಾ ಸೀರಿಯಲ್ ಬೇರೆ ಡ್ರೆಸ್ ಅಲ್ಲೂ ಕಾಣಿಸ್ಕೋತೀನಿ. ಡಿಸೈನರ್ ಔಟ್ಫಿಟ್ಸ್ ಆಗಿರತ್ತೆ. ಅದು ಬಿಟ್ರೆ ನಾನು ಡಿಸೈನರ್ ಔಟ್ಫಿಟ್ಸ್ ಹಾಕೊಂತ ಇಲ್ಲ ಅನ್ನೋಂಥ ಕಡೆ ನಾನು ಗ್ಯಾರಂಟಿಯಾಗಿ ಸಾರಿನಲ್ಲಿ ಇರ್ತೀನಿ. ಸೊ ಫಂಕ್ಷನ್ಸ್ ಅಂತ ಹೋದ್ರಂತೂ ಸೀರೆ ಎದ್ದು ಕಾಣುತ್ತೆ. ಇಷ್ಟ. ರಮ್ಯ, ಈಗ ನೀವು ತನಿಷನ ನೋಡ್ತಾ ಅಲ್ಲಿ ಅವರನ್ನು ಮಾತಾಡ್ತಾ ಕೂತ್ರೆ ಇಲ್ಲಿ ಟೈಮ್ ಓದೋದು ಗೊತ್ತಾಗ್ತಾ ಇಲ್ಲ. ಹೌದಲ್ವಾ? ಸೊ ಈಗ ತನಿಷಾದ ಒಂದು ಫೇವ್ರೆಟ್ ಸಾಂಗ್ ಇದೆ ಮ್ಯಾಮ್ ಲಿಸ್ಟ್ ಅಲ್ಲಿ. ಸೊ ಈಗಷ್ಟೇ ಅವ್ರು ಆ ಸಿನಿಮಾ ಬಗ್ಗೆ ಕೂಡ ಮಾತಾಡಿದ್ರು, ಪರಮಾತ್ಮ ಚಿತ್ರದ ಗೀತೆ. ಸೊ ಹಾಡಿನ ನಂತರ ನಮ್ಮ ಮಾತು ಮುಂದುವರ್ಸೋಣ. ಜೊತೆಗೆ ಕೇಳಿದ್ರ ಸಂದೇಶ ಕೂಡ ನಮಗಾಗಿ ಕಾಯ್ತಾ ಇದೆ. ತನಿಷಾ ಕುಪ್ಪಂಡ ಜೊತೆ ನಾವಿದ್ದೀವಿ. ಸದ್ಯಕ್ಕೆ ನಾವಿಲ್ಲಿ ಮೇಡಮ್ ನಟಿ ಅಂತಷ್ಟೇ ಹೇಳೋದಕ್ಕೆ ಸಾಧ್ಯ ಇಲ್ಲ, ಉದ್ಯಮಿ ಅಂತ ಕೂಡ ನಾವು ತನಿಷಾ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಸೊ ಇಲ್ಲಿ ನಾವು ಸಿನಿಧನಿಯಲ್ಲಿ ಉದ್ಯಮದ ಬಗ್ಗೆ ಕೂಡ ಮಾತಾಡ್ಬಿಡೋಣ. ಹೌದು, ಮಾತಾಡೋಣ. ನೀವು ಜ್ಯುವೆಲ್ರಿ ಶಾಪ್ ಓನರ್ ಅಂತ ಕೇಳಿದೆ, ಒಂದು ಹೋಟೆಲ್ ಕೂಡ ನಡೆಸ್ತಿದ್ದಾರೆ ಅಂತ ಕೇಳಿದೆ, ಅಪ್ಪುಸ್ 93 ಕಿಚನ್. ಸೊ ಇದು ಒಂದು ಜ್ಯುವೆಲ್ರಿ, ಒಂದು ಹೋಟೆಲ್, ಎರಡು ವೈವಿಧ್ಯ, ಆಮೇಲೆ ಬೇರೆ ಬೇರೆ ನನ್ನ ಫಸ್ಟ್ ಟ್ರಯಲ್ ಅಂತ ಹೇಳ್ಬೋದು. ಅಪ್ಪೂಸ್ 93 ಕಿಚನ್ ಅಂತ ನಾವು ಹೋಟೆಲ್ ಮಾಡಿದ್ವಿ. ಈಗ ರೈಟ್ ನಾವು ಅದನ್ನ ಕ್ಲೋಸ್ ಮಾಡಿದೀವಿ. ಬಿಕಾಸ್ ನಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೋಟೆಲ್ ಯಾರೇ ನಡೆಸೋದಿದ್ರು ಅವರು ಒಬ್ರು ಇರೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಮ್ಯಾನೇಜ್ಮೆಂಟ್ ತೊಂದರೆ ಆಗಿದ್ರಿಂದ ಈಗ ಕೆಲವು ತಿಂಗಳ ಹಿಂದೆ ಅದನ್ನ ಕ್ಲೋಸ್ ಮಾಡಿದೀವಿ. ಯಾಕೆಂತಂದ್ರೆ ಎರಡು ಪ್ಲೇಸ್ ಅಲ್ಲಿ ಹ್ಯಾಂಡಲ್ ಮಾಡಕ್ ಆಗ್ತಿರ್ಲಿಲ್ಲ. 2 ದೋಣಿ ಮೇಲೆ ಕಾಲಿಡೋ ಅಂದ್ರೆ ನಂದು ಆಕ್ಟಿಂಗ್ ಒಂದ್ ಕಡೆ ಆಯ್ತು ಅಂತಂದ್ರೆ ಹೋಟೆಲ್ ಒಂದ್ ಕಡೆ, ಜ್ಯುವೆಲ್ರಿ ಒಂದ್ ಕಡೆ ಅನ್ನೋ ರೀತಿನೆಲ್ಲ ಆಯ್ತು. ಸೊ ಅದಲ್ಲದೆ ನಮ್ಮ ಪ್ರೆಸೆನ್ಸ್ ಇಲ್ಲದೆ ಹೋದ್ರೆ ಅಲ್ಲಿ ವರ್ಕ್ ನಾವ್ ಅನ್ಕೊಂಡಂಗ್ ನಡೆಯುತ್ತೆ, ನಾರ್ಮಲ್ ಆಗಿ ನಡೆಯುತ್ತೆ, ನಾವ್ ಅನ್ಕೊಂಡಂಗ್ ನಡೀತಿಲ್ಲ ಅನ್ನೋದಕ್ಕೋಸ್ಕರ ಅದನ್ನ ಕ್ಲೋಸ್ ಮಾಡಿದೀವಿ. ಅಂಡ್ ನಾವು ಈಗ ಕುಪ್ಪಂಡಾಸ್ ಜ್ಯುವೆಲ್ರಿ ಬಗ್ಗೆ ಹೇಳಬೇಕು ಅಂತಂದ್ರೆ ಐ ವಿಲ್ ಬ್ಲಶ್ ಆಲ್ವೇಸ್ ವೆನ್ ಎವರ್ ಐ ಸ್ಪೀಕ್ ಅಬೌಟ್ ಜ್ಯುವೆಲ್ರಿ. ಯಾಕೆ ಅಂತಂದ್ರೆ ಸೀರಿಯಲ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಇದ್ದಿದ್ರಲ್ಲಿ ಅರ್ಧ ಫ್ಯಾನ್ಸ್ ಇದ್ದಿದ್ದೇನೆ ನಾನು ಯಾವ ತರ ಸ್ಯಾರಿ ಉಟ್ಕೋತಾ ಇದ್ದೆ ಅಂಡ್ ಜ್ಯುವೆಲ್ರಿ ಹೇಗೆ ಮ್ಯಾಚ್ ಮಾಡ್ತಾ ಇದ್ದೆ ಅನ್ನೋದನ್ನ ನೋಡಿ ಬಹಳಷ್ಟು ಜನ ನನಗೆ ಫ್ಯಾನ್ಸ್ ಇದ್ರು. ಇದ್ದಿದ್ರಲ್ಲಿ ಅರ್ಧ ಅವರೇ ಇದ್ದಿದ್ದು, ನೆಕ್ಸ್ಟ್ ಏನ್ ಹಾಕೋತಿದ್ದೀನಿ ಅಂತ ನೋಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅದು ಯೂನಿಕ್ ಆಗಿರ್ತಿತ್ತು. ಬಿಕಾಸ್ ನಾನ್ ಮಾಡ್ತಿದ್ದೆ ಆ ಜ್ಯುವೆಲ್ರೀಸ್ನ. ನಾನು ಬಿಡೆಡ್ ಜ್ಯುವೆಲ್ರಿ, ಕ್ರಾಫ್ಟ್ ಏನೇನೋ ಮಾಡಕ್ ಕಲ್ತ್ಕೊಂತಿದ್ದೆ. ಬಟ್ ಅದರಲ್ಲಿ ಜ್ಯುವೆಲ್ರಿ ವಾಸ್ ಒನ್ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದಂಥದ್ದು. ಇನ್ನೊಂದು, ನನಗೆ ಎವ್ರಿ ಡೇ ಶೂಟಿಂಗ್ಗೆ ಅಷ್ಟು ಅಫೋರ್ಡ್ ಮಾಡೋಕ್ಕೂ ಆಗಲ್ಲ, ಎಷ್ಟಂತ ಇನ್ವೆಸ್ಟ್ ಮಾಡ್ತೀಯ ಜ್ಯುವೆಲ್ರಿಗೆ ಅನ್ನೋದೊಂದು ಕಾನ್ಸೆಪ್ಟ್ ಕೂಡ ಆಯ್ತು. ಆ ಕಾರಣಕ್ಕೆ ನಾನು ಹಾಬಿಯಾಗಿ ಕಲಿತೆ ಅದನ್ನ. ಬಟ್ ಅದು ಮುಂದುವರಿತಾ ಓಕೆ ಇದನ್ನ ಚೆನ್ನಾಗಿ ಆಗ್ತಾ ಇದೆ, ಇದನ್ನ ಬಿಸ್ನೆಸ್ ಮಾಡ್ಕೊಂಬಿಡೋಣ ಅನ್ನೋ ಥಾಟ್ ನನಗೆ ಆಗ್ಲೇ ಬಂದಿತ್ತು.
ಒಂದು 2016-17 ಟೈಮಲ್ಲೇ ಬಂದಿತ್ತು ನನಗೆ ಬಿಸ್ನೆಸ್ ಮಾಡಬೇಕು ಅನ್ನೋಂಥದ್ದು. ಬಟ್ ಆಗಿದ್ದು ಮೈಂಡಲ್ಲಿ ಬೀಡೆಡ್ ಜ್ಯುವೆಲ್ರಿ. ಬಟ್ ಅದಾದ್ಮೇಲೆ ಎಲ್ಲ ಕಡೆ ಎಲ್ಲರೂ ಅದನ್ನ ಟ್ರೆಂಡ್ ಅಂತ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದಷ್ಟು ಜೈಪುರ್ ಪ್ರಾಡಕ್ಟ್ಸ್ ಬಂದಾಗ ಅದು ಚೀಪ್ ಆಗಿ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದನ್ನ ನಾನು ಬಿಸ್ನೆಸ್ ಯೋಚನೆ ಮಾಡದೆ ವರ್ಕೌಟ್ ಆಗಲ್ಲ ಅಂತ ಕನ್ಕ್ಲೂಷನ್ ಮಾಡ್ಕೊಂಡು ನಾನೇ ಸುಮ್ಮನಾಗ್ಬಿಟ್ಟೆ. ಅದಾದ ನಂತರ ಈ ಬರ್ತ್ಡೇ ಅಲ್ಲ, ಪ್ರೀವಿಯಸ್ ಬರ್ತ್ಡೇನಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನೋ ಒಂದು ಸುಮ್ಮನೆ ಮಾತಿಗೆ ಬಂತದು. ನನ್ನ ಒಂದು ಕ್ಲೋಸ್ ಸರ್ಕಲ್ ಇದೆ, ಆ ಬಾರ್ಡರ್ ದಾಟಿ ನಾನು ಆಚೆ ಹೋಗಲ್ಲ, ಯಾರನ್ನೂ ಬರಕ್ ಬಿಡಲ್ಲ ಆ ಥರ ನಾನು. ಸೊ ಆ ಕ್ಲೋಸ್ ಸರ್ಕಲ್ ಅಲ್ಲಿ ಒಂದು ಡಿಸ್ಕಷನ್ ಆಯ್ತು. ಯಾವುದೋ ಒಂದು ದೊಡ್ಡ ಸಿನಿಮಾ ಅವತ್ತಿನ ದಿನ ರಿಲೀಸ್ ಆಗೋದಿತ್ತು, ರಜನಿಕಾಂತ್ ಸರ್ದು ಜೈಲರ್. ಸೊ ಅದು ರಿಲೀಸ್ ಆಗೋದಿತ್ತು. ನೋಡಮ್ಮ ನಿಮ್ ಬರ್ತ್ಡೇಗೆ ಈ ಥರ ಹಿಂಗೆ ಸಿನಿಮಾ ರಿಲೀಸ್ ಮಾಡಿಸ್ತಿದೀವಿ ಅಂತಂದ್ರು. ಯಾರೋ ಯಾವುದೋ ರಿಲೀಸ್ ಮಾಡೋದನ್ನ ನನ್ನ ಹೆಸರು ಹೇಳೋದಲ್ಲ, ನನಗೋಸ್ಕರ ಏನಾದರೂ ಒಂದು ಮಾಡಬೇಕು, ಆವಾಗ ನಾನು ಒಪ್ತೀನಿ ಅಂದಾಗ ನನ್ನ ಪಾರ್ಟ್ನರ್ಸ್ ಸೇರಿಕೊಂಡು ಈ ಕುಪ್ಪಂಡಾಸ್ ಜ್ಯುವೆಲ್ರಿಯ ಬೋರ್ಡನ್ನು ಲಾಂಚ್ ಮಾಡಿದ್ರು ರವಿಕಿರಣ್ ಹಾಗೂ ಸೂರಿ ಸರ್. ಸೊ ಐ ಆಮ್ ಸೋ ಹ್ಯಾಪಿ ದಟ್ ದೇರ್ ಆರ್ ಸೇಮ್ ಮೆಂಟಾಲಿಟಿ ಪೀಪಲ್. ಓಕೆ, ಎಲ್ಲರೂ ಜಾಯಿನ್ ಆದ್ವಿ ಟುಗೆದರ್, ವಿ ಲಾಂಚ್ ಕುಪ್ಪಂಡಾಸ್ ಜ್ಯುವೆಲ್ರಿ. ಯಾಕಂದರೆ ಸೂರ್ಯ ಅವ್ರಿಗೆ ಅದರಲ್ಲಿ ನಾಲೆಜ್ ಜಾಸ್ತಿ ಇತ್ತು, ಸಿಲ್ವರಲ್ಲಿ ನಾಲೆಜ್ ಇತ್ತು, ಡಿಸೈನ್ಸ್ ಬಗ್ಗೆ ನನಗೆ ನಾಲೆಜ್ ಇತ್ತು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ವೆಸ್ಟ್ಮೆಂಟ್ಗೆ ನಾವು ರೆಡಿ ಇದ್ವಿ. ಸೊ ವಿ ಆಲ್ ಜಾಯಿನ್ ಟುಗೆದರ್, ವಿ ಲಾಂಚ್ ಕುಪ್ಪಂಡಾಸ್ ಜ್ಯುವೆಲ್ರಿ. ಇವತ್ತಿಗೆ 2 ಬ್ರಾಂಚ್ ಆಗಿದೆ. ಒಂದು ಬಿಗ್ ಬಾಸ್ ಇಂದ ಬಂದ ತಕ್ಷಣ ಮಾಡಿದಂತಹ ಮೊದಲನೇ ಒಂದು ವಿಚಾರ ಅಂತಂದ್ರೆ ಜ್ಯುವೆಲ್ರಿ ಲಾಂಚ್ ಮಾಡಿದ್ದು ವಿಜಯನಗರಲ್ಲಿ. ಅದಾದ ನಂತರ ಈಗ ಬಸವೇಶ್ವರ ನಗರಲ್ಲಿ ಲಾಂಚ್ ಮಾಡಿದ್ದೀವಿ. ತುಂಬ ಕಡಿಮೆ ಬೆಲೆಯಿಂದ ನಮಗೆ ಸಿಗುವಂತಹ ಪ್ರಾಡಕ್ಟ್, ಆ್ಯಂಡ್ ಅದ್ರ ಜೊತೆಗೆ ಆಂಟಿಕ್ ಜ್ಯುವೆಲ್ರೀಸ್ ಏನಿದೆಯಲ್ಲ ಎಲ್ಲ ಕಂಪ್ಲೀಟ್ಲಿ ಜ್ಯುವೆಲ್ರೀಸ್ ಇರೋದು, ಆರ್ಟಿಕಲ್ಸ್ ಯಾವುದೂ ಇಲ್ಲ. ಆ್ಯಂಡ್ ಯಾರು ಗೋಲ್ಡ್ ಅಫೋರ್ಡ್ ಮಾಡೋಕ್ಕಾಗಲ್ಲ, ಇನ್ಯಾರೋ ಗೋಲ್ಡನ್ನು ರಿಪೀಟ್ ಮಾಡೋಕ್ಕಾಗಲ್ಲ ಅನ್ನೋಂಥವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸಿಲ್ವರಲ್ಲಿ ಡಿಸೈನ್ಸ್ ಇರುತ್ತೆ, ಬೇಸ್ ಸಿಲ್ವರ್ ಇರುತ್ತೆ, ಗೋಲ್ಡ್ ಕಲರ್ ಪಾಲಿಶ್ ಇರುತ್ತೆ. ಆ್ಯಂಟಿಕಲ್ಲಿ ಒಂದು 7-8 ಕಲರ್ ಇದೆ, ಗೋಲ್ಡಲ್ಲೇ ಆ್ಯಂಟಿಕ್ ಕಲರ್ಸ್ 7-8 ಇದೆ. ಅದಲ್ಲದೆ ಪ್ಲಾಟಿನಮ್ ಕವರ್ಡ್ ಕೂಡ ನಮ್ಮ ಹತ್ರ ಜ್ಯುವೆಲ್ರೀಸ್ ಅವೈಲೇಬಲ್ ಇದೆ. ಆ್ಯಂಡ್ ಬೇರೆ ಕಡೆಗೆ ಎಲ್ಲೇ ಕಂಪೇರ್ ಮಾಡಿದ್ರು ಡೆಫಿನೆಟ್ಲಿ ಒಂದು 30% ಡಿಸ್ಕೌಂಟ್ ಇರುವಂಥ ಪ್ರಾಡಕ್ಟ್ ಪ್ರೈಸ್ ಏನಿರುತ್ತೋ ಅಷ್ಟು ಕಡಿಮೆನಲ್ಲಿ ನಾವು ಕೊಡ್ತಾ ಇದೀವಿ. ನಾನೀಗ ನಟಿ ತನಿಷಾನ ಕಳ್ಕೊಂಡ್ಬಿಟ್ಟೆ. ಜ್ಯುವೆಲ್ಲರ್ಸ್ಗೆ ಅದನ್ನ ನಾನು ಹೇಳಿದ್ದು, ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಐ ಬ್ಲಶ್ ಬಿಕಾಸ್ ದ ಇನ್ಸೈಡ್ ಸೀಕ್ರೆಟ್ ಐ ನೋ, ಅಂಡ್ ಐ ನೋ ವಾಟ್ ಪೀಪಲ್ ಆರ್ ಗೆಟಿಂಗ್. ಏನ್ ತಗೊಂತಾ ಇದಾರಲ್ಲ ಅವ್ರಿಗೆ ವಿ ಬೈ ಬ್ಯಾಕ್ ಆಲ್ಸೋ. ಅಂದ್ರೆ ಯು ಆರ್ ಸೋ ಪ್ಯಾಷನೇಟ್ ಅಬೌಟ್ ಇಟ್. ವೆರಿ ಮಚ್ ಮಾತಲ್ಲೇ ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ನೀವು ನನ್ನ ಕರಿಯರ್ ಬಗ್ಗೆ ಕೇಳಿದಾಗ ನನ್ಗೆ ಇಷ್ಟು ಕ್ಲಾರಿಟಿ ಇದೆಯೋ ಗೊತ್ತಿಲ್ಲ, ಇದ್ರಲ್ಲಿ ಮಾತ್ರ ಕ್ಲಾರಿಟಿ 100%. ಸರಿ, ಹಾಗಾದ್ರೆ ನಾವು ಒಂದು 5 ವರ್ಷ ನೀವು ಜ್ಯುವೆಲ್ರಿ ತಗೊಂಡು ಮತ್ತೆ ನಿಮಗೆ ಕೊಡ್ಬೇಕಾದ್ರೆ ನೀವು ತಗೊಳ್ತೀರಾ? 60% ಬೈ ಬ್ಯಾಕ್. ಓ ಎಸ್ ವಿ ಡೂ, ಬಿಕಾಸ್ ಡಿಸೈನ್ಸ್ ಬೆಲೆ ಕಳ್ಕೋಬಹುದು, ಬೇಸ್ ಸಿಲ್ವರ್ ಬೆಲೆ ಕಳ್ಕೊಳ್ಳಲ್ಲ. ಹೌದು, ಹಾಗಾಗಿ ಸೊ ಅವತ್ತಿನ ಪ್ರೈಸ್ ಏನಿರುತ್ತೋ ಅದರದ್ದು 60% ನಮ್ಮ ಅಂಗಡಿಯಲ್ಲಿ ತಗೊಂಡಿದ್ರಂತೂ 60% ಗ್ಯಾರಂಟಿ. ಅದರ್ವೈಸ್ ಆಲ್ಸೋ ಸಿಲ್ವರ್ದು ಕಾಸ್ಟ್ ಏನಿರುತ್ತೋ ಅದು ಸೊ ಉದ್ಯಮ ಇಲ್ಲಿ ಸಿನಿಮಾ ರಂಗದಲ್ಲಿ ಅಥವಾ ಈ ಎಂಟರ್ಟೈನ್ಮೆಂಟ್. ಇನ್ನೊಂದು ವಿಷಯ, ಯಾಕೆ ನಾನು ಇದನ್ನ ಇಷ್ಟು ಪ್ಯಾಷನೇಟ್ ಆಗಿ ತಗೊಂಡಿದ್ದೀನಿ ಅಂತಂದ್ರೆ, ನಮ್ಮ ಸಿನಿಮಾದವರು ಬಹಳಷ್ಟು ಎಷ್ಟೇ ಸಿನಿಮಾ ಮಾಡ್ಲಿ, ಎಷ್ಟೇ ನಾವು ವರ್ಕ್ ಮಾಡ್ಲಿ, ಏನೇ ಹೆಸರು ಮಾಡ್ಲಿ, ನಮಗೆ ಆಲ್ಟರ್ನೇಟ್ ಸೋರ್ಸ್ ಇಲ್ಲ ಅಂತಂದ್ರೆ ಬದುಕೋದು ಬಹಳ ಕಷ್ಟ. ಅದಕ್ಕೆ ನಾನು ಹೇಳಿದೆ, ಅಂದ್ರೆ ಇಲ್ಲಿ ಉದ್ಯಮ ಒಂದು ಕಡೆ ಆದ್ರೆ ದಿಸ್ ಇಸ್ ಆಕ್ಚುಲಿ ಪ್ಲಾನ್ ಬಿ ಅಂತ ನಾವು ಏನ್ ಹೇಳ್ತೇವೆ, ಪ್ಲಾನ್ ಎ, ಪ್ಲಾನ್ ಬಿ. ಸೊ ಎಲ್ಲೋ ಒಂದು ಅಭದ್ರತೆ ಇದೆ ಹಾಗಿದ್ರೆ ಸಿನಿಮಾ ಇಂಡಸ್ಟ್ರಿನಲ್ಲಿ. 200% ಇದೆ ಮ್ಯಾಮ್. ಯಾಕಂದ್ರೆ ಇವತ್ತಿನವರೆಗೂ ನಮ್ಗೊಂದು ಕ್ರೆಡಿಟ್ ಕಾರ್ಡ್ ಸಿಗಲ್ಲ, ಲೋನ್ ಸಿಗಲ್ಲ. ಯಾಕೆ ಅಂತಂದ್ರೆ ವಿ ಡೋಂಟ್ ಹ್ಯಾವ್ ಸ್ಯಾಲ್ರಿ ಸರ್ಟಿಫಿಕೇಟ್. ನಮಗೆ ಸ್ಯಾಲ್ರಿಗೆ ಒಂದು ಸಿನಿಮಾದಲ್ಲಿ ನೀನ್ 10 ಲಕ್ಷನೂ ಕೊಡ್ಬೋದು, ಇನ್ನೊಂದು ಸಿನಿಮಾದಲ್ಲಿ 10 ರೂಪಾಯಿ ಕೊಡ್ಬೋದು, ಏನೂ ಮಾಡಕ್ಕಾಗಲ್ಲ. ಸಿನಿಮಾ ಬೇಕು ಅಂದ್ರೆ ಮಾಡ್ಬೇಕು, ಆ ರೀತಿಯಾಗಿ ಪ್ಯಾಷನ್, ಆಸೆ ಪಟ್ಟು ಮಾಡ್ಬೇಕು. ಬಟ್ ಇಂಡಸ್ಟ್ರಿನಲ್ಲಿ ಸ್ಟೆಬಿಲಿಟಿ ನಾವೇನ್ ಕಂಡ್ಕೋತೀವಿ ಅದಷ್ಟೇನೆ. ಅಪಾರ್ಟ್ ಫ್ರಮ್ ದಟ್ ಇವಾಗ ನಾವು ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿದೀವಿ. ಕೋಣ ಅಂತ ಸಿನಿಮಾ ನಾವು ಟೀಸರ್ ಆಲ್ರೆಡಿ ಲಾಂಚ್ ಮಾಡಿದೀವಿ. ಕೋಮಲ್ ಸರ್ ಅವರ ಲೀಡ್ ಆಗಿ ನಾವು ನೋಡ್ತಾ ಇದೀವಿ. ಅದ್ರಲ್ಲಿ ನನ್ನನ್ನು ಕೂಡ ನೋಡಬಹುದು. ಇದು ಸೀಕ್ರೆಟ್ ಆಕ್ಚುಲಿ. ಮುಂಬರುವ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಹೇಳಿ ಅಂತ ಯಾರಾದ್ರೂ ಬಹಳಷ್ಟು ಜನ ಇಲ್ಲಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಾನು ಸದ್ಯಕ್ಕೆ ಈಗ ಅವ್ರ ಸಂದೇಶದ ಕಡೆ ಗಮನ ಕೊಟ್ಬಿಡ್ತೀನಿ. ಆಮೇಲೆ ಏನಿದು ನಮ್ಮ ಪ್ರಶ್ನೆ ಮಾತ್ರ ತನಿಷನ್ ತಲುಪಿಸ್ತಾ ಇಲ್ಲ ನೀವು ಅಂತ ಹೇಳ್ಬಿಡ್ತಾರೆ. ಸೊ ತನಿಷಾ ಐ ಲವ್ ಯು ಅಂತ ಹೇಳಿ ಒಬ್ರು ಕಳಿಸ್ಬಿಟ್ಟು ಇನ್ನೊಬ್ರು ಹೇಳ್ತಾ ಇದಾರೆ, ನಿಮ್ಮ ಹಾಗೂ ಕಾರ್ತಿಕ್ ಸ್ನೇಹ ನಮ್ಗೆ ಇಷ್ಟ ಆಗ್ತಾ ಇತ್ತು ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಅಂತ ಹೇಳಿ ಸಂದೇಶ ಬಂದಿದೆ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ, ತನಿಷಾ ಮೇಡಮ್ ಇನ್ನೊಂದ್ಸಲ ನೀವೇನಾದ್ರೂ ರಿಯಾಲಿಟಿ ಶೋ ಕಡೆ ಮುಖ ಮಾಡ್ತೀರಾ ಅಂತ ಹೇಳಿ ಜ್ಯೋತಿಬಾ ಶಿಂದೆ ಜಮಖಂಡಿಯಿಂದ ಕೇಳ್ತಾ ಇದಾರೆ. ನನ್ನ ದಾರಿಯಲ್ಲಿ ಬರುವಂತ ಯಾವ ಅವಕಾಶನೂ ನಾನು ಬಿಟ್ಕೊಡಲ್ಲ, ಎಲ್ಲದಕ್ಕೂ ಸೈ, ಎಲ್ಲದಕ್ಕೂ ಸೈ. ಸೊ ಇವರೇ ಕೇಳಿದ್ದಾರೆ, ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ, ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಪ್ರಶ್ನೆ ಕೇಳಿದಕ್ಕೆ ಅಂಡ್ ವಿಶ್ ಮಾಡಿದಕ್ಕೆ. ಪೆನ್ ಡ್ರೈವ್ ಅಂತ ಒಂದು ಸಿನಿಮಾ ಈಗಷ್ಟೇ ಸಾಂಗ್ ಮುಗಿಸಿ ಡಬ್ಬಿಂಗ್ ಕೂಡ ಮುಗಿಸಿ ಬಂದಿದ್ದೀನಿ ನಾನು. ಸೊ ಇಮಿಡಿಯೇಟ್ ಆಗಿ ನೋಡಬಹುದು ಅನ್ನೋಂಥದ್ದಾದ್ರೆ ಅದು ಬರಬಹುದು ಅಂತ ಕಾಣಿಸುತ್ತೆ. ಕೋಣ ಸಿನಿಮಾ ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ ಅಲ್ಲಿ ಮಾಡ್ತಾ ಇರುವಂತದ್ದು, ಅದರಲ್ಲಿ ನಾನು ಲಕ್ಷ್ಮಿ ಪಾತ್ರವನ್ನ ನಿಭಾಯಿಸ್ತಾ ಇದ್ದೀನಿ. ಅದಲ್ಲದೆ
ಚೀತಾ ಅಂತ ಒಂದು ಸಿನಿಮಾದಲ್ಲಿ ಸ್ಪೆಷಲ್ ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂಡ್ ಆಲ್ಸೋ ಕಿಲ್ ಅನ್ನೋ ಇನ್ನೊಂದು ಸಿನಿಮಾದಲ್ಲಿ ನಾನು ಸ್ಪೆಷಲ್ ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ. ಶೂಟಿಂಗ್ ಎಲ್ಲ ಮುಗ್ದಿದೆ, ಮೇ ಬಿ ಟೈಮ್ ಅಲ್ಲಿ ಅದು ಬರಬಹುದು ಅಂತ ತೆರೆ ಅನ್ಕೊಂಡಿದ್ದೀನಿ. ಮೇಲೆ ಬರೋದಷ್ಟೇ ಬಾಕಿ ಇದೆ ಅಂತ ಹೇಳಿ ಪುಷ್ಪಾ ಶಾನುಭೋಗರ್ ಗದಗ ಇಂದ ಕೇಳ್ತಾ ಇದ್ದಾರೆ. ಸೊ ನಿಮ್ಮನ್ನ ನಾವು ಕಿರುತೆರೆಯಲ್ಲಿ ನೋಡೋದಕ್ಕೆ ಬಹಳ ಖುಷಿ ಪಡ್ತೀವಿ. ಸೊ ಪ್ರತಿದಿನ ನೋಡ್ಬೋದು ನಾವು ಅವಾಗ ಅನ್ನುವಂಥದ್ದು. ಅದ್ಭುತ ಪ್ರತಿಭೆ ನೀವು ಅನ್ನೋದು ನಮ್ಗೆ ಖಂಡಿತ ಬಿಗ್ ಬಾಸ್ ಮೂಲಕ ಗೊತ್ತಾಯ್ತು. ಜೊತೆಗೆ ನಿಮ್ಮ ಜುವೆಲ್ರಿ ಕೂಡ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡ್ಕೊಳ್ತಾನೆ ಇರ್ತೀವಿ ಅಂತ ಹೇಳಿ, ಜೊತೆಗೆ ನಿಮ್ಮ ನಗು ತುಂಬಾ ಇಷ್ಟ ಅಂತ ಕಳ್ಸಿದ್ದಾರೆ. ಸ್ವೀಟ್, ಥ್ಯಾಂಕ್ ಯು. ಪ್ಲೀಸ್ ವಿಸಿಟ್ ಮಾಡಿ ಕುಪ್ಪಂಡಾಸ್ ಜ್ಯುವೆಲ್ರಿಗೆ. ಸೊ ಕೊಡಗಿನ ಚಾಯ್ ತನಿಷಾ ಅಂತ ಹೇಳಿ ಶ್ವೇತಾ ಹೆಸರಾವ್ ಸುಳ್ಯದಿಂದ ಕೇಳ್ತಾ ಇದ್ದಾರೆ. ಸೊ ಸುಂದರಿ ಅಂತ ಹೇಳಿ ನೀವು ಹೇಳ್ಬಿಟ್ರಿ. ಮಾದನ ಹಿಪ್ರಗಿಯಿಂದ ಶಿವಲಿಂಗಪ್ಪ ಬದ್ರೆ ಅವ್ರು ಹೇಳ್ತಾ ಇದ್ದಾರೆ, ಹಳೆಯ ನಟರಲ್ಲಿ ನಿಮ್ಗೆ ಯಾರು ಇಷ್ಟ, ಅವ್ರ ಬಗ್ಗೆ ನೀವು ತಿಳ್ಕೊಳ್ತೀರಾ, ಯಾರು ನಿಮ್ಗೆ ಸ್ಫೂರ್ತಿ ಅಂತ ಏನಾದ್ರು ತಿಳಿಸಬಹುದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಬಹಳಷ್ಟು ಜನರನ್ನ ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡಿರ್ತೀನಿ. ನಾನು ನೆಗೆಟಿವ್ ಆಕ್ಟಿಂಗ್ ಸೀರಿಯಲ್ ಅಲ್ಲಿ ಮಾಡ್ತಿದ್ದಾಗ ವಜ್ರಮುನಿ ಅವ್ರನ್ನ ನಾನು ತುಂಬಾ ಅಡೋರ್ ಮಾಡ್ತಾ ಇದ್ದೆ. ಹೀಸ್ ಮೈ ಇನ್ಸ್ಪಿರೇಷನ್. ಅಂಡ್ ರೀಸೆಂಟ್ ಆಗಿ ವಸಿಷ್ಠ ಅವರು ಮಾಡುವಂತಹ ಒಂದು ನೆಗೆಟಿವ್ ರೋಲ್ಸ್ ನೋಡಿ ನಾನು ತುಂಬಾ ಇಂಪ್ರೆಸ್ ಆಗಿದ್ದೆ. ಅಂಡ್ ಇವಾಗ ಅವ್ರು ಹೀರೋ ಆಗಿದ್ದಾರೆ, ಬಟ್ ಸ್ಟಿಲ್ ಐ ಲೈಕ್ ಹಿಮ್. ಅಂದ್ರೆ ಹಾಗಲ್ಲ. ಇನ್ನೊಂದು ನನಗೆ ಸಿಲ್ಕ್ ಸ್ಮಿತ್ ಅವ್ರನ್ನ ನಾನು ತುಂಬಾ ಅಡೋರ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಅವ್ರು ಏನೇ ಮಾಡಿದ್ರು ಚಂದ ಕಾಣಿಸ್ತಿತ್ತು ಅನ್ನೋದು ಒಂದು ನನ್ನ ಒಂದು ಅಂದ್ರೆ ಎಲ್ಲರೂ ಇಷ್ಟಪಡೋದನ್ನ ನಾನು ಜಾಸ್ತಿ ಇಷ್ಟಪಡ್ತಾ ಇರ್ಲಿಲ್ಲ. ಸ್ವಲ್ಪ ಯುನೀಕ್ ಆಗಿ ಇರೋದನ್ನ ಬಹಳ ಇಷ್ಟಪಡ್ತದೆ. ಅಂದ್ರೆ ಏನು ಮಾಡಿದ್ರು ಅದರಲ್ಲಿ ವಲ್ಗ್ಯಾರಿಟಿ ಅನ್ನೋದು ಅದಕ್ಕೆ ನಂಗೆ ಅದು ತುಂಬಾ ಇಷ್ಟ ಆಗ್ತಾ ಇತ್ತು. ಅಂಡ್ ಅಫ್ಕೋರ್ಸ್ ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಅವ್ರನ್ನ ನಾನು ತುಂಬಾ ಅಡೋರ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಅವ್ರು ಮಾಡ್ತಾ ಇದ್ದಂತ ಸಿನಿಮಾಗಳು ಇವಾಗ ಎಲ್ಲೂ ಕಾಣಿಸ್ತಿಲ್ಲ, ಮರೆ ಆಗ್ಬಿಟ್ಟಿದೆ ಅನ್ನೋ ಒಂದು ಕೊರಗು ನನ್ನನ್ನು ತುಂಬಾ ಯಾವಾಗ್ಲೂ ಕಾಡ್ತಿರುತ್ತೆ. ಇವತ್ಗೂ ನಾನು ವಿಷ್ಣುವರ್ಧನ್ ಸರ್ ಅವ್ರದ್ದಾಗಿರ್ಬೋದು, ಶಂಕರ್ ನಾಗ್ ಅವ್ರದ್ದಾಗಿರ್ಬೋದು, ರಾಜ್ಕುಮಾರ್ ಸರ್ ಆಗಿರ್ಬೋದು ಸಿನಿಮಾಗಳನ್ನ ನೋಡ್ತಿರ್ತೇನೆ. ಸೂಪರ್. ನಿಮ್ಮ ಸಂಭಾಷಣೆ ಕೇಳಿ ನಮ್ಗಂತೂ ಬಹಳ ಖುಷಿ ಆಗ್ತಾ ಇದೆ ಅಂತ ಅರಕೆರೆಯಿಂದ ತೇಜಸ್ವಿನಿ ಪಂಡಿತ್ ನಾರ್ವಾಡ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ್ ಅವರು ಒಂದಿಡೀ ಮಾಹಿತಿ ನಿಮ್ ಬಗ್ಗೆ ಟೈಪ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ನೀವು ಆಕ್ಟ್ ಮಾಡಿರುವಂತ ಧಾರಾವಾಹಿಗಳು, ಸಿನಿಮಾಗಳು ಯಾವ್ದನ್ನು ನಾವು ಮಿಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ದೇವರು ಇನ್ನೂ ಹೆಚ್ಚಿನ ಅವಕಾಶ ಕೊಡ್ಲಿ ಅಂತ ಕೇಳ್ಕೊತೀವಿ ಅಂತ ಕೂಡ ಹೇಳಿದ್ದಾರೆ. ಕೊಪ್ಪಳದಿಂದ ನಾಗರಾಜ್ ತಮತಗಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ನಾವಂತೂ ನಿಮ್ಮನ್ನ ಕಳೆದ ವರ್ಷದಿಂದ ನಿಮ್ಮನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದೀವಿ ಮೀಡಿಯಾದಲ್ಲಿ. ಸೊ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಸೊ ಮಾಧ್ಯಮ ಒಬ್ಬ ಕಲಾವಿದರ ಜೀವನದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ? ತುಂಬಾ ಪಾತ್ರ ವಹಿಸುತ್ತೆ ಮ್ಯಾಮ್. ಯಾಕೆ ಅಂತಂದ್ರೆ ನಾವ್ ಏನೇ ಮಾಡ್ತಿದ್ರು ಅದು ಇನ್ನೊಬ್ರಿಗೆ ತಲುಪಿಸ್ಬೇಕು ಅಂತಂದ್ರೆ ಮಾಧ್ಯಮನೇ ಮಾಡೋದಕ್ಕೆ ಸಾಧ್ಯ. ನಾವ್ ಏನೇ ನಮ್ ಪರ್ಸನಲ್ ಆಗಿ ಫೋಟೋ ತಕೊಬಹುದು, ಅದನ್ನ ರೆಕಾರ್ಡ್ಸ್ ಅಲ್ಲಿ ಇಟ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು, 4 ಜನಕ್ಕೆ ಹೇಳ್ಬೋದು, ನೀವ್ ಇನ್ನೊಂದ್ 4 ಜನಕ್ಕೆ ಹೇಳ್ಬೋದು. ಬಟ್ ಅದೇ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಆರ್ ಟಿವಿ ಮೀಡಿಯಾ ಯಾವ್ದೇ ಆಯ್ತು ಅಂತಂದ್ರೂ ಕೂಡ ಕನ್ವೆ ಮಾಡೋದು ಕೋಟಿಗಟ್ಟಲೆ ಜನರಿಗೆ ರೀಚ್ ಆಗುತ್ತೆ. ಅವ್ರಿಲ್ಲ ಅಂದ್ರೆ ನಾವಿಲ್ಲ, ನಾವಿದೀವಿ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಅವ್ರು ನಮ್ಮನ್ನ ಬೆಳೆಸ್ಬೇಕು, ನೀವೆಲ್ಲರೂ ನಮ್ಮನ್ನ ಬೆಳೆಸ್ಬೇಕು. ಸೊ ನೀವಿದ್ರೆ ನಾವು ಅನ್ನೋ ಹಾಗೆ 100% ಇಟ್ಸ್ ಮ್ಯೂಚುವಲ್. ತನಿಷ್ ಅವರೇ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಹೇಳುವಾಗ ಅಲ್ಲಿ ಈ ಬ್ಯೂಟಿ ಅಥವಾ ಚಂದ ಇಟ್ ಕಮ್ಸ್ ಆಲ್ವೇಸ್ ಟು ದ ಫೋರ್. ಅದು ಇದ್ರೆ ಉಳಿದೆಲ್ಲ ತಾನಿಗೆ ಬರುತ್ತೆ, ಮತ್ತೆ ಸ್ವಲ್ಪ ನಿಮ್ಗೆ ಅಲ್ಲಿ ಪ್ರತಿಭೆ ಬೇಕು ಅಂತ ಹೇಳಿ. ಈಗ ಏನಾಗುತ್ತೆ, ಯಾವ್ದಾದ್ರು ಒಂದು ಆಕ್ಟರ್ ಅಥವಾ ಒಬ್ಬ ನಟ ನಟಿ ಯಾರದೇ ಇರ್ಲಿ, ಅವರಿಗೆ ಆ ಬ್ಯೂಟಿ ಅನ್ನುವ ಒಂದು ಪ್ಯಾರಾಮೀಟರ್ಸ್ ಇರುತ್ತೆ. ಅಂದ್ರೆ ಅವ್ರು ಹೀಗೆ ಇದ್ರೆ ಚಂದ ಅಂತ ಹೇಳಿ. ಸೊ ಹಾಗಿರುವಾಗ ಕೆಲವೊಮ್ಮೆ ಏನಾಗುತ್ತೆ, ಜನರು ಎಕ್ಸ್ಪೆಕ್ಟ್ ಮಾಡಿದಾಗ ಅವ್ರು ಇಲ್ಲದಿರುವಾಗ ಈ ಇದು ಅಂದ್ರೆ ಅದ್ರ ಮೇಲೆ ಕಮೆಂಟ್ ಮಾಡೋದು ಅಥವಾ ಈ ಬಾಡಿ ಶೇಮಿಂಗ್ ಅಂತ ಏನು ನಾವು ಹೇಳ್ತಾ ಇದ್ದೇವೆ. ಆಮೇಲೆ ಹ್ಯಾವ್ ಯು ಎವರ್ ಎಕ್ಸ್ಪೀರಿಯನ್ಸ್ ದಿಸ್ ಇನ್ ಯುವರ್ ಲೈಫ್? ಐ ಫೇಸ್ ಇಟ್ ಎವ್ರಿ ಡೇ. ಅಂದ್ರೆ ನೋ ಮ್ಯಾಟರ್ ವಾಟ್, ನಾನು ಸೀರೆ ಉಟ್ಕೊಂಡಿದ್ರು ಅವಾಗ ಜಾಸ್ತಿ ಆಗ್ತಿತ್ತು. ಆಕ್ಚುಲಿ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ತುಂಬಾ ಜಾಸ್ತಿ ಇರ್ತಾ ಇತ್ತು. ಅದು ಸ್ಯಾರಿ ಉಟ್ಕೊಂಡಿದ್ರು ಹೇಳೋರು, ಶಾರ್ಟ್ಸ್ ಹಾಕೊಂಡಿದ್ರು ಹೇಳೋರು, ಬಹಳಷ್ಟು ಮಾತಾಡೋರು. ಯಾಕೆ ಅಂತಂದ್ರೆ ನಾವೆಲ್ಲೋ ಒಂದ್ ಕಡೆ ಬೋಲ್ಡ್ ಆಗಿ ಕಾಣಿಸ್ಕೊಂಡ್ಬಿಟ್ಟಿರ್ತೀವಿ. ಓಹ್ ಇವಳು ಈ ಪಾತ್ರ ಮಾಡಿದಾಳೆ ಅಂತಂದ್ರೆ ಇವಳು ಸರಿ ಇಲ್ಲ, ಫಿಕ್ಸ್. ಆ ತರ ಬಹಳಷ್ಟು ಜನ ಮಾತಾಡೋರು. ಇವತ್ತು ಒಂದೇ ಒಂದ್ ಬರ್ತಾ ಇದೆ, ನೀವು ದಪ್ಪ ಇದ್ದೀರಾ ಅಂತ. ಅದು ಬಿಟ್ರೆ ವಲ್ಗರ್ ಆಗಿ ಕಡಿಮೆ ಬರ್ತಾ ಇದೆ ಇವತ್ತಿಗೆ. ಆಫ್ಟರ್ ದ ರಿಯಾಲಿಟಿ ಶೋ ಆರ್ ಆಫ್ಟರ್ ಮೀಟಿಂಗ್ ಸೋ ಮೆನಿ ಪೀಪಲ್ ಈ ತರ ಇರಬಹುದು. ಅಂದ್ರೆ ಹೇಗೆ ಆ ರಿಯಾಲಿಟಿ ಶೋದಲ್ಲಿ ದೇ ವರ್ ಏಬಲ್ ಟು ಸಿ ದ ರಿಯಲ್ ಕ್ಯಾರೆಕ್ಟರ್. ಸೊ ರಿಯಲ್ ಕ್ಯಾರೆಕ್ಟರ್ ನೋಡಿದ್ಮೇಲೆ ಓ ನಾನೇನೋ ಬಹಳಷ್ಟು ಜನ ಕೆಟ್ಟದಾಗ ಕಮೆಂಟ್ ಮಾಡಿರೋರೇನೆ ನನಗೆ ವಾಪಸ್ ಪೇಜ್ ಉದ್ದ ಕಮೆಂಟ್ ಅಥವಾ ಇಮೇಲ್ DM ಮೂಲಕ ನನಗೆ ತಿಳಿಸಿದ್ದಾರೆ, ನಾನು ನಿನ್ನ ಬಗ್ಗೆ ಏನೋ ಅನ್ಕೊಂಡಿದ್ದೆ, ಬಟ್ ಯು ಆರ್ ನಾಟ್ ದ್ಯಾಟ್. ಐ ಆಮ್ ಸೋ ಹ್ಯಾಪಿ ಟು ಸಿ ಯು, ಐ ಆಮ್ ಸಾರಿ ನಾನು ಈ ಥರ ಹೇಳಿದ್ದಕ್ಕೆ ಅಂತ ಹೇಳಿದಂಥವ್ರು ಬಹಳಷ್ಟು ಜನ ಇದ್ದಾರೆ. ನಾನು ಬಿಗ್ ಬಾಸ್ ಇಂದ ವಾಪಸ್ ಬಂದು ನೋಡಿದಂತಹ ಮೊದಲನೇ ಆ ಒಂದಷ್ಟು ಕಮೆಂಟ್ಸ್ ಅಥವಾ ಮೆಸೇಜಸ್ ಅಲ್ಲಿ ಇದು. ಸೊ ಪೇಜ್ ಗಟ್ಟಲೆ ಇರೋದನ್ನ ನೋಡಿ ನಾನು ತುಂಬಾ ಖುಷಿಯಾಗಿದೆ. ಓಕೆ ಫೈನಲಿ ಇದೊಂದು ರಿಯಾಲಿಟಿ ಶೋ ಹೋಗಿದ್ದಕ್ಕೆ ನಾನು ಧನ್ಯಳಾದೆ. ಸೊ ರಿಯಾಲಿಟಿ ಗೊತ್ತಾಯ್ತು ಬಿಕಾಸ್ ನಾನು ಯಾವತ್ತೂ ಟ್ರೈ ಮಾಡ್ತಿರ್ಲಿಲ್ಲ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ನಿಮ್ಗೆ ಇದು ನೋಡಿ ನಾನು ಹಿಂಗೆ ಇರೋದು ಅಂತ ಪ್ರೂವ್ ಮಾಡೋಕ್ಕೂ ಹೋಗಲ್ಲ, ಟ್ರೈಯೇ ಮಾಡ್ತಿರ್ಲಿಲ್ಲ ನಾನು ನನ್ನ ಬಗ್ಗೆ ತಿಳ್ಕೊಳ್ಳಿ ಅಂತ. ಅಪಾರ್ಟ್ ಫ್ರಮ್ ದಟ್ ಬ್ಯೂಟಿ ಇಸ್ ರಿಯಲಿ ಇಂಪಾರ್ಟೆಂಟ್. ನಾವು ಒಂದ್ಸತಿ ಕಪ್ಪಗಿದೇವೋ ಬೆಳ್ಳಗಿದೇವೋ ವಾಟ್ ಎವರ್ ಇಟ್ ಇಸ್, ಬ್ಯೂಟಿ ಇಸ್ ಇನ್ ದ ಐ ಆಫ್ ದ ಬಿಹೋಲ್ಡರ್ ಅಂತ ಹೇಳ್ತಾರೆ. ಬಟ್ ಓನ್ಲಿ ವೆನ್ ಯು ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್.
ನಾವು ಕಂಫರ್ಟಬಲ್ ಆಗಿ ನಮ್ಮನ್ನ ಕಾಣಿಸ್ಕೊಳ್ಳಿಲ್ಲ, ತೋರಿಸ್ಕೊಳ್ಳಿಲ್ಲ ಅಂತಂದ್ರೆ ಎಷ್ಟೇ ಚೆನ್ನಾಗಿ ನೋಡಕ್ ಪ್ರಯತ್ನ ಪಟ್ರು ನಾವು ಕೆಟ್ಟದಾಗೆ ಕಾಣಿಸ್ತೀವಿ. ಕಲರು ಅಥವಾ ಶೇಪ್ ಆಫ್ ಯುವರ್ ಫೇಸ್ ಅಂಡ್ ಬಾಡಿ ಡಸಂಟ್ ಕೌಂಟ್. ನಾವು ಕಂಫರ್ಟಬಲ್ ಆಗಿ ಇರ್ಬೇಕಾದ್ರೆ ಅಪೋಸಿಟ್ ಎಲ್ಲರೂ ನಿಜವಾಗ್ಲೂ ನಮ್ಮನ್ನ ಇಷ್ಟಪಡ್ತಾರೆ. ನಾವು ನಮ್ಮನ್ನ ಮೆಚ್ಚಿಸ್ಕೋಬೇಕು, ಅದು ಫಸ್ಟ್ ಇಂಪಾರ್ಟೆಂಟ್. ಸರಿ, ತುಂಬ ಮಂದಿ ನಿಮಗೆ ಅಂದರೆ ಹುಡುಗರು ಅಥವಾ ಗಂಡಸರು ನಿಮ್ಮನ್ನು ಪ್ರಪೋಸ್ ಮಾಡಿದ್ರು ಅಂತ ಹೇಳಿದ್ರಿ. ಈಗ ಸಪೋಸ್ ಯು ವಾಂಟ್ ಟು ಸೆಟಲ್, ವಾಟ್ ಕೈಂಡ್ ಆಫ್ ಪಾರ್ಟ್ನರ್ ಆರ್ ಯು ಲುಕಿಂಗ್ ಫಾರ್? ಅಂದರೆ ಯಾವ ಥರದ್ದು ಇರಬೇಕು ಅಂತ ಏನಾದರೂ ಇದೆಯಾ? ಪರ್ಟಿಕ್ಯುಲರ್ ಆಗಿ ಹಿಂಗೆ ಇರ್ಬೇಕಂತ ಏನಿಲ್ಲ, ಬಟ್ ನಾನು ನನ್ನನ್ನು ಹೇಗೆ ನೋಡ್ಕೋತಾ ಇದ್ದೀನೋ ಅದಕ್ಕಿಂತ ಚೆನ್ನಾಗಿ ನೋಡ್ಕೋಬೇಕು. ಅಂದರೆ ಹೇಗೆ ನೋಡ್ಕೊಳ್ಬೇಕು ನಿಮ್ಮನ್ನು? ಐ ಆಮ್ ಹ್ಯಾಪಿ ವಿತ್ ನಾನು ಏನು ಸ್ಪೆಂಡ್ ಮಾಡ್ತೀನಿ. ಹೌದು, ನಾನು ನನ್ನನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ಎಮೋಷ್ನಲಿ ಟೈಮ್ ಕೊಡ್ತೀನಿ ಅದಕ್ಕಿಂತ ಜಾಸ್ತಿ ಕೊಡಬೇಕು. ನಾನು ನನ್ನ ತಾಯಿನ ಹೇಗೆ ನೋಡ್ಕೋತೀನೋ ನನಗಿಂತ ಚೆನ್ನಾಗಿ ನೋಡ್ಕೋಬೇಕು. ಸೊ ಅಂದರೆ ಅಷ್ಟು ಟೈಮ್ ಮತ್ತೆ ಮನಿ ಸ್ಪೆಂಡ್ ಮಾಡ್ತೀರಿ ಅಂತ ಆಯ್ತು ನೀವು ನಿಮ್ಮಲ್ಲೇ? ಖಂಡಿತ ಮಾಡ್ತೀನಿ ಮ್ಯಾಮ್. ಯಾಕೆ ಅಂತಂದ್ರೆ ಬೇರೆ ಯಾರೋ ನಮ್ಮನ್ನ ನೋಡ್ಕೋಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ಮುಂಚೆ ನಾವು ನಮ್ಗೆ ಇಂಪಾರ್ಟೆನ್ಸ್ ಕೊಡಬೇಕು, ನಾವು ನಮ್ಮನ್ನ ನೋಡ್ಕೋಬೇಕು. ಅವಾಗಲೇ ತಾನೇ ಐ ಕ್ಯಾನ್ ಡಿಮ್ಯಾಂಡ್. ಸೊ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇಸ್ ಆಲ್ಸೋ ಅನ್ ಇನ್ವೆಸ್ಟ್ಮೆಂಟ್, ಐ ಕ್ಯಾನ್ ಸೇ, ಅಲ್ವಾ? ಅಂದರೆ ಟು ಲುಕ್ ಬ್ಯೂಟಿಫುಲ್ ಇಸ್ ಅ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಮ್ಯಾಮ್ ಏನು ಗೊತ್ತಾ, ವಾಟ್ ಐ ಹ್ಯಾವ್ ಫೆಲ್ಟ್, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿರೋರಿಗೆ ಇಟ್ಸ್ ಅ ಕಂಪಲ್ಷನ್, ಮಾಡಲೇಬೇಕು ಅಂತ ಇರುತ್ತೆ. ಬಿಕಾಸ್ ಸಾವಿರಾರು ಜನ, ಕೋಟ್ಯಾಂತರ ಜನ ನೋಡ್ತಾರೆ ಅಂತ. ಬಟ್ ಅದರ್ವೈಸ್ ಆಲ್ಸೋ ಎವ್ರಿ ಗರ್ಲ್ ಆರ್ ಎನಿ ವುಮೆನ್ ಶುಡ್ ಇನ್ವೆಸ್ಟ್ ಹರ್ ಸೆಲ್ಫ್ ಫಸ್ಟ್. ಅವ್ರು ಚೆನ್ನಾಗಿ ಕಾಣಿಸ್ಬೇಕು, ಯಾರೇನು ಹೇಳ್ತಾರೋ ಬಿಡ್ತಾರೋ. ದೇ ಹ್ಯಾವ್ ಟು. ಐ ಲವ್ ಪೀಪಲ್ ಯಾರು ಪಾರ್ಲರ್ಗೆ ಹೋಗ್ತಾರೆ. ಐ ಲವ್ ಪೀಪಲ್ ಹೂ ಡ್ರೆಸ್ ಅಪ್. ಐ ಲವ್ ಪೀಪಲ್ ಹೂ ಡಸ್ ದ ಮೇಕಪ್ ಎವ್ರಿ ಡೇ. That gives them the confidence also, normal. It gives confidence. And of course ಚಿನ್ನ ಹಾಕೊಳ್ಳಿ, ಬೆಳ್ಳಿ ಹಾಕೊಳ್ಳಿ, ಏನ್ ಬೇಕಾದ್ರೂ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸಿ. ನಿಮ್ಗೆ ನೋಡ್ಬೇಕಾದ್ರೆ ತೂ ಅನ್ಸ್ಬಿಟ್ರೆ ಬೇರೆ ಇನ್ಯಾರೋ ನಮ್ಮನ್ನ ಹೊಗಳ್ಬೇಕು ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಸದ್ಯಕ್ಕೆ ಕಡೆಯದಾಗಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ ನಿಮ್ಮೂವರ ಮಾತು ನಮ್ಮವರೇ ಮಾತಾಡದ ಹಾಗೆ ಇತ್ತು ಅಂತ ಹೇಳಿ ಪೂರ್ಣಿಮಾ ಅವರು ಲಾಲ್ಬಾಗ್ ರಸ್ತೆಯಿಂದ ಹೇಳ್ತಾ ಇದ್ದಾರೆ. ಸೊ ಸಮಯ ಓಡ್ತಾ ಇದೆ, ಸ್ಟುಡಿಯೋ ಕ್ಲಾಕ್ 5 ಗಂಟೆ ಆಗ್ತಾ ಇದೆ. ನಮ್ಮ ಈ ಇವತ್ತಿನ ಸಿನಿಧನಿ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತು ಕೂಡ ಸಮೀಪಿಸಿದೆ. ಸೊ ನಿಮ್ಮಿಷ್ಟೆಲ್ಲ ಸಿನಿಮಾ ಬಿಸಿ ಶೆಡ್ಯೂಲ್ ಅಲ್ಲೂ ಸಮಯ ಮಾಡ್ಕೊಂಡು ಆಕಾಶವಾಣಿಗೆ ಬಂದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರು ಜೊತೆ ಮಾತಾಡಿ ನನಗೂ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂಡ್ ಯಾರೋ ಹಳೆ ಪರಿಚಯಸ್ಥರ ಹತ್ರ ಮಾತಾಡ್ದಂಗೆ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮಿ ದಿಸ್ ಕಂಫರ್ಟಬಲ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸಿನಿಧನಿ ಕಾರ್ಯಕ್ರಮ. ನಮ್ಮ ಜೊತೆಯಾಗಿದ್ರು ನಟಿ ತನಿಷಾ ಕುಪ್ಪಂಡ, ಹಾಗೆ ನಮ್ಮ ಕಾರ್ಯಕ್ರಮ ನಿರ್ವಾಹಕರಾದಂತಹ ಫ್ಲೋರಿನ್ ರೋಷ್ ಅವರು. ಕಾರ್ಯಕ್ರಮ ನಿಮ್ಗೆ ಇಷ್ಟವಾಯ್ತು ಅಂತ ಭಾವಿಸ್ತಾ ಮುಗಿಸ್ತಾ ಇದ್ದೀನಿ.